सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। श्री कृष्ण सर्वೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಆತ್ಮಜ್ಞಾನದ ಅನುಭವವಾದ ನಂತರ, ಅಂದರೆ ಸತ್ಯದ ಸಾಕ್ಷಾತ್ಕಾರವಾದ ಮೇಲೆ, ಅರ್ಜುನ ನೀನು ಮತ್ತೆ ಮೋಹಕ್ಕೆ ಒಳಗಾಗುವುದಿಲ್ಲ, ಅಂತಹ ಭ್ರಮೆ ನಿನ್ನನ್ನು ಕಾಡುವುದಿಲ್ಲ. ನೀನು ಭ್ರಮೆಯ ಸಾಧ್ಯತೆಯನ್ನು ಮೀರಿ ಹೋಗಿರ್ತೀಯ. ಮತ್ತೆ ನೀನು ಮುಂದೆ ಬಂದು ಒದಗಬಹುದಾದ ಭ್ರಮೆಯನ್ನು ಕೂಡ ನೀನು ಮುಂದೆ ಹೋಗಿರ್ತೀಯ. ಈ ಜ್ಞಾನ ಅದನ್ನು ಕೂಡ ನಾಶ ಮಾಡತ್ತೆ. ಇಂತಹ ಜ್ಞಾನವನ್ನು ಹೊಂದಿದ ನೀನು ಇಡೀ ಜಗತ್ತನ್ನು ನಿನ್ನಲ್ಲಿಯೇ ಕಾಣುತ್ತೀಯ ಮತ್ತು ನಿನ್ನಲ್ಲಿಯೇ ಸಂಪೂರ್ಣ ವಸ್ತುಸ್ಥಿತಿಯ ದರ್ಶನವಾಗುತ್ತದೆ. ವಸ್ತುಗಳಲ್ಲಿಯೂ ಜೀವಗಳಲ್ಲಿಯೂ ಜೀವ ಜಡಗಳಲ್ಲಿಯೂ ಯಾವ ವ್ಯತ್ಯಾಸವನ್ನು ನೀನು ನೋಡಲಾರೆ. ಸತ್ಯದ ತಿಳುವಳಿಕೆ ಅಥವಾ ಜ್ಞಾನ ಈ ಭಿನ್ನತೆಯನ್ನು ತೋರಿಸುವುದಿಲ್ಲ. ಜೀವ ಜಡ ಮತ್ತು ವಸ್ತುಗಳೆಲ್ಲವೂ ಒಂದೇ. ಎಲ್ಲರೂ ಮತ್ತು ಎಲ್ಲವೂ, ಎಲ್ಲ ವಸ್ತುಗಳು ಮತ್ತು ಎಲ್ಲವೂ ಪಂಚಭೂತಗಳಿಂದ ಬಂದಿರುವಂತಹದ್ದು. ಪಂಚಭೂತಗಳಿಗೆ ಸೇರಿದ ನಾವೆಲ್ಲರೂ ಮತ್ತೆ ಪಂಚಭೂತಗಳಲ್ಲಿಯೇ ಒಂದಾಗ್ತೀವಿ. ಇಂತಹ ಜ್ಞಾನದಿಂದ ವ್ಯತ್ಯಾಸಗಳು ನಿನಗೆ ಗೋಚರಿಸುವುದಿಲ್ಲ. ಮೇಲ್ಮಟ್ಟದಲ್ಲಿ ಮಾತ್ರ ನಿನಗೆ ವ್ಯತ್ಯಾಸ ಅನ್ನೋದು ಗೊತ್ತಾಗುತ್ತೆ. ಅಂತರಾಳದಲ್ಲಿ ಯಾವ ವ್ಯತ್ಯಾಸವೂ ಇರುವುದಿಲ್ಲ. ಸತ್ಯವನ್ನು ಅದೇ ರೀತಿ ನೀನು ನೋಡ್ತೀಯ, ಆ ಶಕ್ತಿ ನಿನ್ನಲ್ಲಿ ಬರುತ್ತೆ. ಇಂತಹ ಜ್ಞಾನ ನೀನು ಮತ್ತೆ ಬಂದ ಮೇಲೆ ನಿನಗೆ ಯಾವ ಸಂಶಯಗಳು ನಿನ್ನಲ್ಲಿ ಉಳಿಯುವುದಿಲ್ಲ, ಅದೆಲ್ಲವೂ ನಿವಾರಣೆ ಆಗತ್ತೆ. ಯಾರಿಗೆ ಈ ವ್ಯತ್ಯಾಸ ಮತ್ತೆ ಮತ್ತೆ ಅದೇ ರೀತಿ ಕಾಣುತ್ತೆ, ಅಂತಹವರು ಅಜ್ಞಾನದಿಂದ ಮೃತ್ಯುವಿಗೆ ಸುತ್ತುತ್ತಾ ಇರ್ತಾರೆ. ಹುಟ್ಟು ಸಾವಿನ ಚಕ್ರದಲ್ಲಿ ಸದಾಕಾಲ ಸಿಕ್ಕಾಕೊಂಡಿರ್ತಾರೆ. ಅವರಿಗೆ ಮುಕ್ತಿಯ ಅನುಭವ ಆಗುವುದಿಲ್ಲ. ಆದ್ದರಿಂದ ಅಂತಹ ಅಸತ್ಯ ಅಜ್ಞಾನ ನಿನಗೆ ಬೇಡ. ಜ್ಞಾನ ನಿನ್ನಲ್ಲಿ ಒಂದು ಸಲ ನಿನಗೆ ಈ ಜ್ಞಾನದ ದರ್ಶನವಾದ ಮೇಲೆ ಈ ರೀತಿ ಮೋಹ, ಈ ಒಂದು ಮನಸ್ಸಿನ ಖಿನ್ನತೆ ಇವೆಲ್ಲವೂ ನಿನ್ನಿಂದ ದೂರವಾಗುತ್ತೆ. ನಿನಗೆ ಸತ್ಯದಂತೆಯೇ ಗೋಚರವಾಗುತ್ತೆ. ಆದ್ದರಿಂದ ಮುಕ್ತಿಯ ಅನುಭವವನ್ನು ಕೊಡುವಂತಹ ಈ ಜ್ಞಾನ ಅತಿ ಶ್ರೇಷ್ಠ. ಈ ರೀತಿ ಪರಮಾತ್ಮ ಈ ಜ್ಞಾನ ಅನ್ನೋದು ನಿನಗೆ ಸಿಕ್ಕಿದ ಮೇಲೆ ಮತ್ತೆ ನೀನು ಮೋಹಕ್ಕೆ ಒಳಗಾಗುವುದಿಲ್ಲ. ಪರಮಾತ್ಮ ಮತ್ತೆ ಮತ್ತೆ ಅರ್ಜುನನಿಗೆ ಜ್ಞಾನದ ಉಪದೇಶ ಕೊಡ್ತಾ ಅವನನ್ನ ಮೇಲ್ಮಟ್ಟಕ್ಕೆ ಕರ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಾನೆ ಇರ್ತಾನೆ. ಆದರೆ ಅರ್ಜುನನ ಸಂಶಯ ನಿವಾರಣೆ ಆಗೋವರೆಗೂ ಅವನಲ್ಲಿ ಅನೇಕ ಅನುಮಾನಗಳು ಕಾಡ್ತಾನೆ ಇರುತ್ತೆ. ಒಂದೊಂದು ಶ್ಲೋಕದ ಮುಖಾಂತರ ಒಂದೊಂದು ಸತ್ಯವನ್ನ ಪರಮಾತ್ಮ ಶ್ರೀಕೃಷ್ಣ ತಿಳಿಸ್ತಾ ಬಂದ್ರೂ ಅನೇಕ ಸಂಶಯಗಳು, ಅನೇಕ ಪ್ರಶ್ನೆಗಳು ಅರ್ಜುನನನ್ನ ಕಾಡ್ತಾನೆ ಇರುತ್ತೆ. ಇಷ್ಟೆಲ್ಲ ಪರಮಾತ್ಮ ಶ್ರೀಕೃಷ್ಣನೇ ಹೇಳಿದ್ರು, ತಾನು ದೊಡ್ಡ ತಪ್ಪನ್ನೇ ಮಾಡಿಬಿಟ್ಟಿದ್ದೀನಿ, ಸ್ವಧರ್ಮದ ಆಚರಣೆ ನನ್ನಿಂದ ಸರಿಯಾಗಿ ನಡೆದಿಲ್ಲ, ಕ್ಷಾತ್ರ ಧರ್ಮದಂತೆ ನಾನು ನಡ್ಕೊಂಡಿಲ್ಲ, ನಾನೊಬ್ಬ ದೊಡ್ಡ ಪಾಪಿ, ಧರ್ಮನ್ನ ಆಚರಣೆ ಮಾಡದೆ ಹೋದ್ಮೇಲೆ ನಾನು ಅಸತ್ಯದ ಪಥದಲ್ಲಿದ್ದೀನಿ, ಸತ್ಯದ ಪಥದಲ್ಲಿ ನಾನಿಲ್ಲ, ಸೊ ನಾನೊಬ್ಬ ದೊಡ್ಡ ಪಾಪಿ, ನನ್ನಂತಹ ಪಾಪಿ ಜ್ಞಾನಕ್ಕೆ ಅರ್ಹನಲ್ಲ ಅಂತ ಕೊರಗಕ್ಕೆ ಶುರು ಮಾಡ್ತಾನೆ ಅರ್ಜುನ. ಸ್ವತಃ ಶ್ರೀಕೃಷ್ಣ ಪರಮಾತ್ಮ ಜ್ಞಾನದ ದರ್ಶನ ಆದ್ಮೇಲೆ ನಿನಗೆ ಮತ್ತೆ ಮೋಹಕ್ಕೆ ಒಳಗಾಗೋದಿಲ್ಲ ಅನ್ನುವಂತಹ ಅಭಯ ಕೊಟ್ಟ ಮೇಲೂ ಕೂಡ ಅವನಿಗೆ ಈ ರೀತಿ ಸಂಶಯಗಳು ಕಾಡುತ್ತೆ. ಯಾಕೆ ಅವನಿಗೆ ಈ ಸಂಶಯಗಳು ಕಾಡುತ್ತೆ ಅಂತಂದ್ರೆ,
ನಾನೊಬ್ಬ ಕ್ಷತ್ರಿಯನಾಗಿ ಕ್ಷಾತ್ರ ಧರ್ಮದ ಪ್ರಕಾರ ಧರ್ಮದ ಆಚರಣೆ ಅಂತಂದ್ರೆ ಸತ್ಯನ ಕಾಪಾಡಬೇಕು, ಧರ್ಮನ ನಿಲ್ಲಿಸಬೇಕು ಅನ್ನೋಂತಹ ವಿಚಾರ ಗೊತ್ತಿದ್ರೂ ಕೂಡ ನಾನು ಯುದ್ಧರಂಗಕ್ಕೆ ಬಂದ ಮೇಲೆ ಆ ಆಚರಣೆ ನಾನು ನಡೆಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಅದರಿಂದ ನಾನು ದೊಡ್ಡ ಪಾಪಿ. ಪಾಪಿಗೆ ಈ ಜ್ಞಾನ ಸಿಗತ್ತಾ? ಪಾಪಿಗೆ ಜ್ಞಾನ ಪಡ್ಕೊಳ್ಳೋ ಅರ್ಹತೆ ಇದೆಯಾ ಅನ್ನೋ ಸಂಶಯ ಅರ್ಜುನನಿಗೆ ಕಾಡುತ್ತೆ. ಪರಮಾತ್ಮ ಅವನ ಸಂಶಯನ ತಿಳ್ಕೊಂಡು ಮತ್ತೊಂದು ಶ್ಲೋಕದ ಮುಖಾಂತರ ಮತ್ತೆ ಅವನಿಗೆ ಅಭಯನ ಕೊಡ್ತಾನೆ. ಅಪಿ ಚೇದಸಿ ಪಾಪೇಭ್ಯಃ ಅಪಿ ಚೇದಸಿ ಪಾಪೇಭ್ಯಃ ಸರ್ವೇಭ್ಯಃ ಪಾಪಕೃತ್ತಮಃ ಸರ್ವಂ ಜ್ಞಾನಪ್ಲವೇನೈವ ವೃಜಿನಂ ಸಂತರಿಷ್ಯಸಿ. ಅಪಿ ಚೇದಸಿ ಪಾಪೇಭ್ಯಃ ಸರ್ವೇಭ್ಯಃ ಪಾಪಕೃತ್ತಮಃ ಸರ್ವಂ ಜ್ಞಾನಪ್ಲವೇನೈವ ವೃಜಿನಂ ಸಂತರಿಷ್ಯಸಿ. ಈ ಶ್ಲೋಕದಲ್ಲಿ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ, ನೀನು ಪಾಪಿಗಳಲ್ಲೆಲ್ಲ ಮಹಾಪಾಪಿಷ್ಠನಾಗಿದ್ರು, ಯಾರನ್ನ ನೀನು ದೊಡ್ಡ ಪಾಪಿ ಅಂತ ಅಂದ್ಕೊಂಡಿದ್ಯಾ ಆ ಪಾಪಿಗಿಂತ ನೀನು ಇನ್ನೂ ದೊಡ್ಡ ಪಾಪಿಷ್ಠನೇ ಆಗಿದ್ರೂ ಕೂಡ ಕೇವಲ ಜ್ಞಾನ ಅನ್ನೋದು ನಿನ್ನನ್ನ ತೆಪ್ಪದಂತೆ, ದೋಣಿಯಂತೆ, ಹಡಗಿನಂತೆ ನಿನ್ನನ್ನ ಈ ಪಾಪ ಸಾಗರದಿಂದ ದಾಟಿಸತ್ತೆ. ಜ್ಞಾನ ಅನ್ನೋದು ಇವೆಲ್ಲಕ್ಕಿಂತ ಮಿಗಿಲಾದುದು. ನೀನು ಎಂತಹ ಪಾಪಿಷ್ಠನೇ ಆಗಿದ್ರೂ ಜ್ಞಾನ ಅನ್ನೋದು ನಿನಗೆ ಸಿಕ್ಕಿದಾಗ ಆ ಜ್ಞಾನ ನಿನ್ನನ್ನ ಈ ಪಾಪ ಸಾಗರದಿಂದ ನಿನ್ನನ್ನು ದಾಟಿಸತ್ತೆ. ಆ ಜ್ಞಾನನೇ ನಿನಗೆ ಒಂದು ಹಡಗಾಗತ್ತೆ, ಅದೇ ಒಂದು ದೋಣಿ ಆಗತ್ತೆ, ಅದು ನಿನ್ನ ತೆಪ್ಪವಾಗತ್ತೆ ಅಂತ ಪರಮಾತ್ಮ ಈ ಶ್ಲೋಕದಲ್ಲಿ ಅಭಯ ಕೊಡ್ತಾ ಇದ್ದಾನೆ. ಆತ್ಮಾನುಭವವನ್ನು ಅಂದರೆ ಆತ್ಮಜ್ಞಾನವನ್ನು ಪಡೆದ ಮೇಲೆ ಪುನಃ ನೀನು ಸಂಸಾರಕ್ಕೆ ಹಿಂದಿರುಗುವುದಿಲ್ಲ. ಸಂಸಾರ ಅಂತಂದ್ರೆ ಅಟ್ಯಾಚ್ಮೆಂಟ್ಸ್ ಅಂತ. ಯಾವಾಗ ನಾವು ಮನುಷ್ಯನಲ್ಲಿ ವಸ್ತುಗಳಿಗೆ ನಾವು ಅಂಟ್ಕೋತಾ ಬರ್ತೀವಿ, ಅವುಗಳನ್ನೆಲ್ಲ ನಾವು ನಮ್ದು ಅಂತ ತಿಳ್ಕೋತೀವಿ. ನಮ್ದು ಅಂತ ತಿಳ್ಕೊಂಡ ವಸ್ತು ಆಗಲಿ ವ್ಯಕ್ತಿ ಆಗಲಿ ನಮ್ಮ ಜೊತೆ ಶಾಶ್ವತವಾಗಿ ಇರೋದಿಲ್ಲ. ಮನೆಯಲ್ಲಿ ಬೆಳೆಸಿದ ಮಕ್ಕಳುಗಳೇ ಕಾಲಕ್ರಮೇಣ ನಮ್ಮನ್ನು ಬಿಟ್ಟು ಬೇರೆ ಬೇರೆ ಊರಿಗೆ ಹೋಗ್ತಾರೆ. ಅವ್ರ ಜೀವನ ನೋಡ್ಬೇಕು ಅವರು. ನಾವು ಚಿಕ್ಕ ಮಗುವಿಂದ ಇವನು ನನ್ನ ಮಗ, ಇವನು ನನ್ನ ಮಗಳು, ಇವರೆಲ್ಲ ನನ್ನ ಜೊತೆ ಇರ್ತಾರೆ, ಇವ್ರನ್ನ ನಾನು ಬೆಳೆಸ್ಬೇಕು, ಬೆಳೆಸಿದ ಮಾತ್ರ ನನ್ನ ಕರ್ತವ್ಯ ಆಗತ್ತೆ. ಅದು ಕರ್ತವ್ಯದ ರೀತಿಯಲ್ಲಿ ನಾವು ಮಕ್ಕಳನ್ನ ಪೋಷಣೆ ಮಾಡಬೇಕು. ಬೆಳೆದು ನಿಂತ ಮಕ್ಕಳ ಗುರಿನೇ ಬೇರೆ ಇರುತ್ತೆ. ಹಾಗಾಗಿ ಅವರು ನಮ್ಮನ್ನು ಬಿಟ್ಟು ಬೇರೆ ದೂರ ಹೋಗ್ಬೋದು. ಅಥವಾ ನಾವು ಯಾವ ಒಂದು ವಸ್ತುನ ತುಂಬ ಇಷ್ಟಪಟ್ಟು ಇದು ನಂದು ಅಂತ ತಿಳ್ಕೊಂಡು ಭ್ರಮೆಗೆ ಒಳಗಾಗಿ ಆ ವಸ್ತುನ ಪಡ್ಕೊಂಡಿರ್ತೀವಿ. ಕಾಲಕ್ರಮೇಣ ಆ ವಸ್ತುವಿನ ಮೇಲೆ ಆಕರ್ಷಣೆ ನಮಗೆ ಕಡಿಮೆ ಆಗ್ಬೋದು, ಅಥವಾ ಆ ವಸ್ತು ನಮ್ಮಿಂದ ದೂರ ಆಗ್ಬೋದು, ಆ ವಸ್ತು ಕಳ್ತನ ಆಗ್ಬೋದು, ಕಟ್ಟಿಸಿದ ಮನೆ ಬಿದ್ದೋಗ್ಬೋದು. ಈ ರೀತಿ ಯಾವ್ಯಾವುದನ್ನ ನಾವು ನಮ್ದು ಅಂತ ಅನ್ಕೊಂಡು ಅದಕ್ಕೆ ಅಂಟ್ಕೋತಾ ಬರ್ತೀವಿ, ಅದನ್ನ ಸಂಸಾರ ಅಂತ ಕರಿತೀವಿ. ಹಾಗಾಗಿ ಆತ್ಮಜ್ಞಾನ ಅಥವಾ ಈ ಆತ್ಮಾನುಭವ ನಿನ್ನಲ್ಲಿ ಆದ್ಮೇಲೆ ನೀನು ಮತ್ತೆ ಸಂಸಾರಕ್ಕೆ ಹಿಂದಿರುಗೋದಿಲ್ಲ. ಮತ್ತೆ ಸಂಸಾರಕ್ಕೆ ಹಿಂದಿರುಗೋದಿಲ್ಲ ಅಂತಂದ್ರೆ ಈ ಹೆಂಡತಿ ಮಕ್ಕಳಾಗ್ಲಿ, ಸ್ನೇಹಿತರಾಗ್ಲಿ, ಬಂಧುಗಳಾಗ್ಲಿ ಅಥವಾ ವಸ್ತುಗಳಾಗ್ಲಿ ಯಾವುದೂ ನಿನ್ನ ಜೊತೆ ಶಾಶ್ವತವಾಗಿ ನಿಲ್ಲೋದಿಲ್ಲ ಅನ್ನೋ ಒಂದು ಜ್ಞಾನದ ತಿಳುವಳಿಕೆ ಮಟ್ಟ ನನ್ನಲ್ಲಿ ಬಂದು ಕೂತಾಗ ನಾನು ಮತ್ತೆ ಸಂಸಾರಕ್ಕೆ ಹಿಂದಿರುಗೋದಿಲ್ಲ. ಸಂಸಾರದಲ್ಲಿ ಇರ್ತೀನಿ, ಸ್ನೇಹಿತರ ಜೊತೆನಲ್ಲಿ ಇರ್ತೀನಿ, ಮನೆಯವರ ಜೊತೆನಲ್ಲಿ ಇರ್ತೀನಿ, ಹೆಂಡತಿ ಮಕ್ಕಳ ಜೊತೆನಲ್ಲಿ ಇರ್ತೀನಿ. ಆದರೆ ಎಲ್ಲರ ಜೊತೆನಲ್ಲಿ ಇದ್ರೂ ಕೇವಲ ಒಂದು ಸಂಸಾರದ ಧರ್ಮ ಅಥವಾ ಕರ್ತವ್ಯದ ರೀತಿಯಲ್ಲಿ ಅವ್ರ ಜೊತೆ ಇರ್ತೀನಿ. ಆದರೆ ಅವ್ರು ಯಾರು ನನ್ನ ಜೊತೆ ಶಾಶ್ವತವಾಗಿರಲ್ಲ ಅನ್ನೋ ಜ್ಞಾನ ನನಗೆ ಸಿಕ್ಕಿದಾಗ, ಅವ್ರನ್ನ ಕಳ್ಕೊಂಡಾಗ ದುಃಖ ನನ್ನನ್ನು ಕಾಡೋದಿಲ್ಲ. ಇದು ಪರಮಾತ್ಮ ಶ್ಲೋಕದಲ್ಲಿ ಹೇಳಿದಾನೆ. ಅವನ ಜೀವನದಲ್ಲೂ ಕೂಡ ಇದು ನಡೆದಿದೆ. ಸಾಂಬ ಅನ್ನೋ ಒಬ್ಬ ಕೃಷ್ಣನ ಮಗ
ಆ ಋಷಿ ಮುನಿಗಳನ್ನ ಅವಮಾನ ಮಾಡ್ತಾರೆ. ಅವಾಗ ಅವರು ಶಾಪ ಕೊಡ್ತಾರೆ. ಶಾಪ ಕೊಟ್ಟಾಗ ಅವರು ಸಾಂಬಾನವನು ಹೊಟ್ಟೆನಲ್ಲಿ ಬಟ್ಟೆ ಇಟ್ಕೊಂಡು, ನೀವು ದೊಡ್ಡ ಜ್ಞಾನಿಗಳು, ನನ್ನ ಹೊಟ್ಟೆನಲ್ಲಿ ಗಂಡು ಮಗು ಹುಟ್ಟತ್ತೋ ಹೆಣ್ಣು ಮಗು ಹುಟ್ಟತ್ತೋ ಹೇಳಿ ಅಂತ ಕೇಳ್ತಾನೆ. ಆ ಜ್ಞಾನಿಗಳಿಗೆ ಗೊತ್ತಿರುತ್ತೆ, ಆದರೆ ಹೋಗು ಇಲ್ಲಿ ಗಲಾಟೆ ಮಾಡಬೇಡ, ಇಲ್ಲಿ ನಮ್ಮ ತಪಸ್ಸಿಗೆ ತೊಂದರೆ ಕೊಡಬೇಡ ಅಂತ ಹೇಳಿ ಕಳಿಸ್ತಾರೆ. ನೀವು ಜ್ಞಾನಿಯಾಗಿ ನಿಮ್ಗೇನೂ ಗೊತ್ತೇ ಇಲ್ವಲ್ಲ ಅಂತ ಅವ್ರನ್ನ ಕೋಪ ಬರೋ ಹಾಗೆ ಮಾಡ್ತಾನೆ. ಅವರು ಕೋಪದಿಂದ ಶಪಿಸ್ತಾರೆ. ನಿನ್ನ ಹೊಟ್ಟೆನಲ್ಲಿ ಒಂದು ದರ್ಬೆ ಹುಟ್ಟತ್ತೆ, ಅದು ನಿನ್ನ ಇಡೀ ಕುಲನ ನಾಶ ಮಾಡತ್ತೆ ಅಂತ ಶಾಪ ಕೊಟ್ಬಿಡ್ತಾನೆ. ಆ ಶಾಪ ಕೊಟ್ಟಾಗ ಅದು ಕೃಷ್ಣನಿಗೂ ಗೊತ್ತಾಗತ್ತೆ. ಅವನ ಅಷ್ಟಮಹಿಷಿಗಳು ಅಂತಂದ್ರೆ ಅವನ 8 ಜನ ಹೆಂಡತಿರ್ಗಳಿಗೂ ಗೊತ್ತಾಗತ್ತೆ. ಎಲ್ರಿಗೂ ಆತಂಕ ಆಗತ್ತೆ. ವಿನಾಶದ ಕಾಲ ಬಂದಿದೆ ಅನ್ನೋದು ಗೊತ್ತಾಗತ್ತೆ. ಪರಮಾತ್ಮ ಶ್ರೀಕೃಷ್ಣನ ಅವರೆಲ್ಲ ಕೇಳ್ಕೊತಾರೆ. ಅಷ್ಟಮಹಿಷಿಗಳು ಬಂದು ಪರಮಾತ್ಮನ ಕೇಳ್ಕೊತಾರೆ, ಪರಮಾತ್ಮ ನೀನು ಸರ್ವಶಕ್ತ, ಎಂತೆಂಥ ಆಪತ್ತುಗಳಲ್ಲಿ ಇಡೀ ಜಗತ್ತಿನಲ್ಲಿ ಅನೇಕರನ್ನ ನೀನು ಕಾಪಾಡಿದ್ಯಾ. ಈಗ ಅಚಾತುರ್ಯದಿಂದ ಇಂತಹ ಒಂದು ಘಟನೆ ನಡೆದಿದೆ, ಬೇರೆ ಯಾರೂ ಅಲ್ಲ, ಮಗನೇ ಮಾಡಿರೋದು, ಮಗನೇ ಮಾಡಿರೋದು. ನೀನು ಹೆಂಗಾರ ಮಾಡಿ ಈ ಆಪತ್ತಿನಿಂದ ಕಾಪಾಡಬೇಕು ಅಂತಂದಾಗ ಕೃಷ್ಣ ಹೇಳ್ತಾನೆ, ಇಲ್ಲ, ಇದು ಋಷಿಮುನಿಗಳು ಹೇಳಿದರೆ ಅದು ಒಂದು ಕೇವಲ ಕಾರಣ ಆಗತ್ತೆ, ಇದು ಈ ರೀತಿ ನಡಿಲೇಬೇಕಿತ್ತು. ನಾನಿಲ್ಲಿ ಜನ್ಮ ತಗೊಂಡಿರುವುದು ಧರ್ಮ ರಕ್ಷಣೆಗಾಗಿ, ಕೇವಲ ಅರ್ಜುನನಿಗಾಗಿ ಮಾತ್ರ ಅಲ್ಲ, ಪಾಂಡವರಿಗಾಗಿ ಮಾತ್ರ ಅಲ್ಲ, ಮತ್ತು ನಿಮಗಾಗಿ ಮಾತ್ರ ಅಲ್ಲ. ಈ ಯಾದವ ಕುಲ ನಾಶ ಆಗುವಂತಹ ಕಾಲ ಸನ್ನಿಹಿತವಾಗಿದೆ. ಹಾಗಾಗಿ ಏನಾಗಬೇಕೋ ಅದೆಲ್ಲ ಆಗಲಿ, ಇದು ಯಾವುದನ್ನು ತಡಿಬಾರದು ಅಂತ ಹೇಳ್ತಾನೆ. ಅಂತಂದ್ರೆ ನಾವಿಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಸಾಕ್ಷಾತ್ ಕೃಷ್ಣ ಯಾವುದಕ್ಕೂ ಅಂಟಿಕೊಂಡಿರೋದಿಲ್ಲ. ಅವನು ಮನಸ್ಸು ಮಾಡಿದ್ರೆ ಯಾವಾಗಲೂ ಸಿಂಹಾಸನದ ಪದವಿನ ಆಸೆ ಪಡ್ಬೋದಾಗಿತ್ತು. ಸಿಂಹಾಸನದ ಪದವಿಗೆ ಅಂಟ್ಕೊಳ್ಳಿಲ್ಲ ಅವನು, ಹೆಂಡತಿ ಮಕ್ಕಳಿಗೆ ಅಂಟ್ಕೊಳ್ಳಿಲ್ಲ, ತನ್ನದೇ ಯಾದವ ಕುಲಕ್ಕೆ ಅವನು ಅಂಟ್ಕೊಳ್ಳಿಲ್ಲ. ಎಲ್ಲದಕ್ಕಿಂತ ಧರ್ಮ ಶ್ರೇಷ್ಠ ಅನ್ನೋದು ಅವನಿಗೆ ಗೊತ್ತಿತ್ತು. ಹಾಗಾಗಿ ಧರ್ಮಕ್ಕಾಗಿ ಅವನು ಜನ್ಮ ತಗೊಂಡಿದ್ದಾನೆ. ಧರ್ಮಕ್ಕಾಗಿ ನಾನು ಬಂದಿದ್ದೀನಿ, ಧರ್ಮ ಏನು ನಡೆಯುತ್ತೆ ಅದೇ ನಡೀಲಿ ಅಂತ ಹೇಳ್ತಾನೆ. ಹಾಗಾಗಿ ಈ ಸಂಸಾರ ಅನ್ನೋದು ಶಾಶ್ವತ ಅಲ್ಲ ಅಂತ ಕೃಷ್ಣನ ಜೀವನದಲ್ಲಿ ಕೂಡ ನಡೆದಿದೆ. ಅದನ್ನೇ ಅವನಿಲ್ಲಿ ಬೋಧನೆ ಮಾಡಿದ್ದಾನೆ. ನಿನಗೆ ಇಂತಹ ಆತ್ಮಜ್ಞಾನ ಅಥವಾ ಆತ್ಮದ ಅನುಭವ ಆದಮೇಲೆ ಮತ್ತೆ ನೀನು ಸಂಸಾರಕ್ಕೆ ಹಿಂದಿರುಗೋದಿಲ್ಲ. ಕೃಷ್ಣ ಅಲ್ಲ, ಋಷಿಗಳು. ನಿನ್ನ ಹೊಟ್ಟೆನಲ್ಲಿ ಒಂದು ದರ್ಬೆ ಹುಟ್ಟತ್ತೆ ಅಂತ ಹೇಳ್ತಾರೆ. ದರ್ಬೆ ಅಂತ, ಒನಕೆ ಅಂತ ಹೇಳ್ತಾರೆ, ದರ್ಬೆ ಅಂತ ಹೇಳ್ತಾರೆ. ಅದು ಶಾಪ. ಅದೇನಾಗುತ್ತೆ ಅಂತಂದ್ರೆ, ಅವನ ಹೊಟ್ಟೆನಲ್ಲಿ ಒಂದು ವಿಚಿತ್ರವಾದ ಒಂದು ಬೇರೆದೇ ಬೆಳೆಯುತ್ತೆ. ಅದು ಬೆಳೆದು ಅವನಿಂದ ಈಚೆ ಬಂದಾಗ ಶಾಪದಿಂದ ತಪ್ಪಿಸ್ಕೋಬಹುದು ಅಂತ ತಿಳ್ಕೊಂಡು ಅದನ್ನು ಚೆನ್ನಾಗಿ ಕಲ್ಲಲ್ಲಿ ತೇದು ಪುಡಿ ಮಾಡಿ ಸಮುದ್ರ ತೀರದಲ್ಲಿ ಎಸಿತಾರೆ. ಅದು ದರ್ಬೆಗಳಾಗಿ ಹುಟ್ಟತ್ತೆ. ಆ ದರ್ಬೆಗಳು ಕಬ್ಬಿಣಕ್ಕಿಂತ ಗಟ್ಟಿಯಾಗಿ ಬೆಳೆಯುತ್ತೆ. ಮುಂದೆ ಯಾದವ ಕುಲ ನಾಶ ಆಗುವಂತಹ ಟೈಮಲ್ಲಿ ಆ ದರ್ಬೆಗಳನ್ನ ಕಿತ್ಕೊಂಡು ಹೊಡೆದಾಡಿ ಸಾಯ್ತಾರೆ. ಆ ಸಮುದ್ರ ತೀರದಲ್ಲಿ ಬೆಳೆದಿರೋ ದರ್ಬೆಗಳ ಮಧ್ಯದಲ್ಲಿ ಇವರು ಶಸ್ತ್ರಾಸ್ತ್ರಗಳನ್ನ ಔಸಿಟ್ಟಿರ್ತಾರೆ. ಅವರಲ್ಲೇ 2 ಪಂಗಡ ಆಗುತ್ತೆ, ಯಾದವರಲ್ಲೇ 2 ಪಂಗಡ ಆಗತ್ತೆ. ಕೃಷ್ಣ ಹೇಗಿದ್ರು ಸಿಂಹಾಸನಕ್ಕೆ ಬರೋದಿಲ್ಲ, ಮುಂದಿನ ರಾಜ್ಯನ ನಾನು ಆಳ್ಬೇಕು ಅಂತ ಅವರವರಲ್ಲೇ ಕಲಹ ಆಗುತ್ತೆ. ಹಾಗಾಗಿ ಅದು ಅವರ ನಾಶಕ್ಕೆ ಕಾರಣ ಆಗುತ್ತೆ. ಇಲ್ಲಿ ಸಂಸಾರಕ್ಕೆ ನೀನು ಹಿಂತಿರುಗೋದಿಲ್ಲ ಅಂತ ಅವನು ಯಾಕೆ ಹೇಳಿದ್ದಾನೆ ಅಂತಂದ್ರೆ, ಇದು ಶಾಶ್ವತ ಅಲ್ಲ ಅನ್ನೋದನ್ನ ಎಲ್ರಿಗೂ ನಿರೂಪಣೆ ಮಾಡೋದಿಕ್ಕೆ. ಭಗವಂತನ ಪ್ರತಿಯೊಂದು ಏನೇನು ಇವತ್ತು ನಾವು ನೋಡ್ತಾ ಇದ್ದೀವಿ, ಅದೆಲ್ಲ ಪ್ರತಿಯೊಂದು ಅನುಭವನೂ ಪರಮಾತ್ಮನ ಸಂಕಲ್ಪ, ಮತ್ತು ಅದು ಜಗತ್ತಿನ ಉದ್ಧಾರಕ್ಕಾಗಿ, ಜಗತ್ತಿನ ಶಾಂತಿಗಾಗಿ ನಡೆಯುವಂತಹದ್ದು. ಎಲ್ಲೋ ಒಂದ್ ಕಡೆ ಇದರಿಂದ ನಮಗೆ ತೊಂದರೆ ಆಯಿತು ಅಂತ ನಾವು ಅನ್ಕೋತೀವಿ, ಆದರೆ ಅದು ಆಗ್ಬೇಕಾಗಿರುತ್ತೆ. ನಮಗೆ ಈ ಜ್ಞಾನ, ನಮ್ಮ ತಿಳುವಳಿಕೆ ಮಟ್ಟ ಕಡಿಮೆ ಇರೋದ್ರಿಂದ ಅದನ್ನ ನೋವು ಅಂತ ಅರ್ಥ ಮಾಡ್ಕೋತೀವಿ. ಅದು ಪರಮಾತ್ಮನ ಸಂಕಲ್ಪ. ಹಾಗಾಗಿ ಅರ್ಜುನನ ಧೈರ್ಯ ಕೊಡ್ತಾನೆ. ಆತ್ಮದ ಅನುಭವ ಆದಮೇಲೆ, ಆತ್ಮಜ್ಞಾನ ನಿನ್ನನ್ನು ಪ್ರವೇಶ ಮಾಡಿದ್ಮೇಲೆ, ಆತ್ಮಜ್ಞಾನನ ನೀನು ಹೊಂದಿದ ಮೇಲೆ ನೀನು ಮತ್ತೆ ಸಂಸಾರಕ್ಕೆ ಹಿಂದಿರುಗೋದಿಲ್ಲ. ಸಂಸಾರದಲ್ಲಿ ನೀನು ಇರೋದ್ರಿಂದ ಇವರು ನನ್ನ ಅಣ್ಣ ತಮ್ಮ, ಇವರು ನನ್ನ ಗುರುಗಳು, ಇವರು ನನ್ನ ಬಾಂಧವರು ಅಂತ ತಿಳ್ಕೊಂಡು ನೀನು ಯುದ್ಧಕ್ಕೆ ಹಿಂದೇಟ್ ಹಾಕ್ತಾ ಇದೆಯಾ. ಕ್ಷಾತ್ರ ಧರ್ಮ ನಿನ್ನಲ್ಲಿ ಸರಿಯಾಗಿ ನಡೀತಾ ಇಲ್ಲ. ಯಾಕೆ ಅಂತಂದ್ರೆ ನೀನಿನ್ನೂ ಸಂಸಾರಕ್ಕೆ ಅಂಟಿಕೊಂಡಿದ್ಯಾ. ಹಾಗಾಗಿ ಈ ಸಂಸಾರದ ಬಂಧನದಿಂದ ನಿನ್ನನ್ನ
ಈಚೆ ಕರ್ಕೊಂಬಂದ್ಬಿಡುತ್ತೆ ಈ ಜ್ಞಾನ. ಅದರಿಂದ ಈ ಜ್ಞಾನ ಅತಿ ಶ್ರೇಷ್ಠ. ಈ ಭರವಸೆನ ಸ್ವತಃ ಪರಮಾತ್ಮನೇ ಕೊಟ್ಟರು ಅರ್ಜುನನಿಗೆ ಅಂತಹ ಆಂತರಿಕ ಅನುಭವಕ್ಕೆ ತಾನು ಯೋಗ್ಯ ಅಲ್ಲ ಅನ್ನೋ ಭಾವ ಅವನನ್ನ ಕಾಡ್ತಾ ಇರುತ್ತೆ. ಯುದ್ಧರಂಗದಲ್ಲಿ ಅವನೇ ಉತ್ಸಾಹದಿಂದ ಪರಮಾತ್ಮ ಶ್ರೀಕೃಷ್ಣನ ಎರಡೂ ಸೈನ್ಯಗಳ ಮಧ್ಯೆ ನನ್ನ ರಥಾನ್ ತಗೊಂಡೋಗು, ಸೈನ್ಯದಲ್ಲಿ ನನ್ನ ವಿರುದ್ಧ ಹೋರಾಟ ಮಾಡೋದಕ್ಕೆ ದುರ್ಯೋಧನನ ಜೊತೆ ಯಾರ್ಯಾರು ಸೇರ್ಕೊಂಡಿದ್ದಾರೆ ಅವ್ರನ್ನೆಲ್ಲ ನಾನು ನೋಡಬೇಕು, ಅವರ ಶಕ್ತಿ ಎಂತಹದ್ದು, ಅವರು ಯಾವ ಶಸ್ತ್ರಾಸ್ತ್ರನ ಹೊಂದಿದ್ದಾರೆ ಅದು ನನಗೆ ಗೊತ್ತಾದರೆ ಪ್ರತಿ ಯುದ್ಧ ನಾನು ಯಾವ ರೀತಿ ಮಾಡ್ಬೋದು ಅನ್ನೋ ಒಂದು ಕಲ್ಪನೆ ನನಗೆ ಬರುತ್ತೆ. ಹಾಗಾಗಿ ಎರಡೂ ಸೈನ್ಯದ ಮಧ್ಯದಲ್ಲಿ ನನ್ನ ರಥಾನ್ ತಗೊಂಡು ಹೋಗು ಅಂತ ಉತ್ಸಾಹದಿಂದ ಅರ್ಜುನನೇ ತನ್ನ ರಥಾನ್ನ ಎರಡೂ ಸೈನ್ಯದಲ್ಲಿ ಮಧ್ಯದಲ್ಲಿ ನಿಲ್ಲಿಸೋದಕ್ಕೆ ಪರಮಾತ್ಮ ಶ್ರೀಕೃಷ್ಣನಿಗೆ ಅಪ್ಪಣೆ ಮಾಡ್ತಾನೆ. ಈ ಒಂದು ಯುದ್ಧ ನಡಿಬೇಕು ಅನ್ನೋ ಒಂದು ಕೆಲಸಕ್ಕಾಗಿ 12 ವರ್ಷ ವನವಾಸದಲ್ಲಿ ಅವನು ಅನೇಕ ಕೆಲಸಗಳನ್ನ ಮಾಡಿ ಅನೇಕ ಶಸ್ತ್ರಾಸ್ತ್ರಗಳನ್ನ ಸಂಪಾದನೆ ಮಾಡಿರ್ತಾನೆ ಅರ್ಜುನ. ಈ ಯುದ್ಧಕ್ಕಾಗಿ ಪ್ರತಿ ನಿಮಿಷ ಪ್ರತಿ ಕ್ಷಣನೂ ಕಾಯ್ಕೊಂಡಿರ್ತಾನೆ ಯುದ್ಧ ನಡಿಬೇಕು ಅಂತ. ಈ ಯುದ್ಧದಲ್ಲಿ ನಾನು ಕೌರವರನ್ನ ನಾಶ ಮಾಡಬೇಕು, ಕೇವಲ ರಾಜ್ಯನ ಮರಳಿ ಪಡೆಯೋದು ಒಂದೇ ಅಲ್ಲ, ಧರ್ಮನ ಸಂರಕ್ಷಣೆ ಮಾಡಬೇಕು. ಅಧರ್ಮ ಎಲ್ಲರ ಎದುರಿನಲ್ಲಿ, ಇಡೀ ಆಸ್ಥಾನದಲ್ಲಿ ಸಭಿಕರ ಎದುರಿನಲ್ಲಿ ದ್ರೌಪದಿಗೆ ವಸ್ತ್ರಾಭರಣ ಬಂದಾಗಲೂ ಯಾರೂ ಅದನ್ನು ತಡೀಲಿಲ್ಲ. ಅನೇಕ ಅವಮಾನಗಳನ್ನ ಸಹಿಸಿಕೊಂಡಿರ್ತಾರೆ ಪಾಂಡವರು. ಹಾಗಾಗಿ ಯುದ್ಧಕ್ಕಾಗಿ ಒಂದೊಂದು ಕ್ಷಣನೂ ಕಾಯ್ತಾ ಇರ್ತಾರೆ ಅವರು. ಹಾಗೆ ಕಾದ ಅರ್ಜುನ ಯುದ್ಧದ ದಿನ ಸನ್ನಿಹಿತ ಆದಾಗ ಯುದ್ಧ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ ಅಂತ ಹೇಳಿ ಯುದ್ಧ ಕ್ಷೇತ್ರಕ್ಕೆ ಬಂದು ಅಲ್ಲಿ ಪರಮಾತ್ಮ ಶ್ರೀಕೃಷ್ಣನ ಈಗ ರಥನ ಎರಡು ಸೈನ್ಯದ ಮಧ್ಯದಲ್ಲಿ ನಿಲ್ಲಿಸು, ಎಂತೆಂತಹ ವೀರರಿದ್ದಾರೆ ನಾನು ನೋಡಬೇಕು ಅಂತ ಹೇಳ್ತಾನೆ. ಅಷ್ಟು ಪರಾಕ್ರಮಿಯಾದ ಅರ್ಜುನ ಅಷ್ಟು ಉತ್ಸಾಹದಿಂದ ಕೃಷ್ಣನಿಗೆ ಹೇಳಿ ಆ ಯುದ್ಧಕ್ಕಾಗಿ ಕಾಯ್ಕೊಂಡಿದ್ದ ಅರ್ಜುನ ಆ ಯುದ್ಧದಲ್ಲಿ ಆ ರಥ ಎರಡು ಸೈನ್ಯದ ಮಧ್ಯೆ ನಿಂತಾಗ ಎದುರುಗಡೆ ಅವನಿಗೆ ಯುದ್ಧ ವಿದ್ಯೆಯನ್ನು ಹೇಳಿಕೊಟ್ಟ ದ್ರೋಣಾಚಾರ್ಯರು ಇರ್ತಾರೆ, ಭೀಷ್ಮ ಇರ್ತಾನೆ, ಭೀಷ್ಮ ಪಿತಾಮಹ ಅವನ ತಾತ ಅವನು ಇರ್ತಾನೆ, ಅನೇಕ ಅವನ ಸಂಬಂಧಿಗಳಿರ್ತಾರೆ, ಸ್ನೇಹಿತರು ಇರ್ತಾರೆ, ಮತ್ತೆ ಪಾಂಡವರ ಸೋದರ ಮಾವ ಅವನು ದುರ್ಯೋಧನನ ಪಕ್ಷದಲ್ಲಿರ್ತಾನೆ, ಶಲ್ಯ. ಸೊ ಈ ಬಂಧುಗಳನ್ನ, ಸ್ನೇಹಿತರನ್ನ, ಅಣ್ಣ ತಮ್ಮಂದ್ರನ್ನ, ಗುರುಗಳನ್ನ, ತಾತನ್ನ ನೋಡಿ ಈ ಯುದ್ಧ ನನಗೆ ಬೇಡ ಅಂತ ಖಿನ್ನ ಮನಸ್ಕನಾಗಿ ಶಸ್ತ್ರಾಸ್ತ್ರನ್ನ ಅಲ್ಲಿಟ್ಬಿಟ್ಟು ಪರಮಾತ್ಮ ನನ್ನ ಯುದ್ಧ ಮಾಡೋದಿಲ್ಲ, ನಾನು ಯುದ್ಧ ಮಾಡೋ ಶಕ್ತಿ ನನ್ನಲ್ಲಿಲ್ಲ, ಯುದ್ಧದ ಉತ್ಸಾಹ ನನ್ನಲ್ಲಿಲ್ಲ. ಇದಕ್ಕೆಲ್ಲ ಕಾರಣ ಮೋಹ, ಅಜ್ಞಾನ. ಇಲ್ಲಿ ಅವನು ಬಂಧುಗಳನ್ನ ನೋಡ್ತಾನೆ, ಸ್ನೇಹಿತರನ್ನ ನೋಡ್ತಾನೆ, ತನ್ನ ಅಣ್ಣ ತಮ್ಮಂದ್ರುಗಳನ್ನ ನೋಡ್ತಾನೆ, ಆದರೆ ಅವನಿಗೆ ಕ್ಷಾತ್ರ ಧರ್ಮ ಅವನಿಗೆ ಕಣ್ಣಿಗೆ ಕಾಣೋದಿಲ್ಲ. ನಾನೊಬ್ಬ ಕ್ಷತ್ರಿಯ, ಇಲ್ಲಿ ಯುದ್ಧ ಮಾಡೋದು ನನ್ನ ಧರ್ಮ, ಧರ್ಮನ ಸಂರಕ್ಷಣೆ ಮಾಡಬೇಕು, ಇಲ್ಲಿ ಅಧರ್ಮ ತಾಂಡವ ಆಡ್ತಾ ಇದೆ ಅನ್ನೋದು ಅವನಿಗೆ ಗೊತ್ತಾಗ್ಲಿಲ್ಲ. ಅವನ ಕಣ್ಣಿಗೆ ಗೋಚರ ಆಗಿದ್ದು ಸ್ನೇಹಿತರು, ಅಣ್ಣ ತಮ್ಮಂದಿರು, ಗುರುಗಳು, ತಾತ, ಈ ರೀತಿ ಅವ್ರುಗಳನ್ನೆಲ್ಲ ನೋಡ್ದ. ಕ್ಷಾತ್ರ ಧರ್ಮನ ನೋಡ್ಲಿಲ್ಲ, ಧರ್ಮನ ಸಂರಕ್ಷಣೆ ಮಾಡಬೇಕು ಅನ್ನೋ ಜ್ಞಾನ ಅವನಿಗೆ ಹೊಳಿಲಿಲ್ಲ. ಈ ರೀತಿ ಮೋಹಕ್ಕೆ ಒಳಗಾಗಿ ಅವನು ಯುದ್ಧ ಮಾಡೋದಿಲ್ಲ ಅಂತ ಕೂತ್ಕೋತಾನೆ. ಇದನ್ನೇ ಸಂಸಾರ ಅಂತ ಕರೆಯೋದು, ಇದನ್ನೇ ಮೋಹ ಅಂತ ಕರೆಯೋದು. ಈ ರೀತಿಯ ಉತ್ಸಾಹ ತೋರಿದ ಸ್ವತಃ ಜ್ಞಾನಿ ಅವನು ಅರ್ಜುನ. ಸ್ವತಃ ಜ್ಞಾನಿಯಾದ ಅರ್ಜುನನ್ನು ಅಲ್ಲಿ ನೆರೆದ ತನ್ನದೇ ಕುಟುಂಬದ ಸದಸ್ಯರುಗಳನ್ನ, ಸ್ನೇಹಿತರನ್ನ, ಅಣ್ಣ ತಮ್ಮಂದ್ರನ್ನ ನೋಡಿ ಅವನಿಗೆ ಮೋಹದಿಂದ ಖಿನ್ನ ಮನಸ್ಕನಾಗಿ ಯುದ್ಧದ ನಿರ್ಣಯವನ್ನು ಕೈಬಿಟ್ಟು ಶಸ್ತ್ರಾಸ್ತ್ರಗಳನ್ನು ಕೆಳಗಿಟ್ಟು ಮೂರ್ಛಿತನಾಗಿ ಗದ್ಗದ ಕಂಠದಿಂದ ಪರಮಾತ್ಮ ಶ್ರೀಕೃಷ್ಣನಲ್ಲಿ ಯುದ್ಧ ಬೇಡ, ನಾನು ಹೋರಾಡಲಾರೆ, ನನ್ನಲ್ಲಿ ಆ ಶಕ್ತಿ ಇಲ್ಲ ಅಂತ ಅಂಗಲಾಚಿ ದಿಕ್ಕು ತೋಚದವನಾಗಿ ಪರಮಾತ್ಮನಲ್ಲಿ ಮೊರೆ ಹೋಗ್ತಾನೆ. ಅವಾಗ ಭಗವಂತ ಶ್ರೀಕೃಷ್ಣ ಅವನಿಗೆ ಧೈರ್ಯ ತುಂಬುವ ಮಾತುಗಳನ್ನ ಆಡ್ತಾ ಜ್ಞಾನದ ಉಪದೇಶಗಳನ್ನ ನೀಡ್ತಾ ಬರ್ತಾನೆ. ಜ್ಞಾನದ ಉಪದೇಶಗಳನ್ನ ನೀಡ್ಬೇಕಾದ್ರೆ ಪ್ರತಿಯೊಂದು ವಿಚಾರನೂ ಅರ್ಜುನನಿಗೆ ತಿಳಿಸ್ತಾ ಬರ್ತಾನೆ. ಸಂಸಾರ ಅಂದ್ರೇನು, ಬಂಧನ ಅಂದ್ರೇನು, ಹುಟ್ಟು ಸಾವು ಅಂತಂದ್ರೇನು,
ಸ್ಥಿತಪ್ರಜ್ಞೆಯ ಲಕ್ಷಣ ಅಂದ್ರೇನು, ಧರ್ಮ ಅಧರ್ಮ ಅಂತಂದ್ರೇನು, ಒಬ್ಬ ನಿಜವಾದ ಕ್ಷತ್ರಿಯನ ಕರ್ತವ್ಯ ಏನು, ಕರ್ಮ ಮತ್ತು ಕರ್ಮಫಲಗಳು ಅಂತಂದ್ರೇನು, ಗುಣಗಳ ಬಗ್ಗೆ ವಿಶೇಷ ಜ್ಞಾನ, ಅರಿವು, ತಿಳುವಳಿಕೆ, ಪ್ರಜ್ಞೆ, ದೇಹ ಮತ್ತು ಮನಸ್ಸಿನ ಸಹಕಾರದಿಂದ ಸತ್ಯದ ದರ್ಶನ, ಅದಕ್ಕಾಗಿ ಇಂದ್ರಿಯಗಳ ನಿಗ್ರಹ, ಆ ಇಂದ್ರಿಯಗಳನ್ನ ನಿಗ್ರಹ ಮಾಡಿ ಅವುಗಳ ಮುಖಾಂತರ ಆತ್ಮನ ಪರಿಚಯ, ಹೀಗೆ 10 ಹಲವಾರು ವಿಷಯಗಳನ್ನ ಪರಮಾತ್ಮ ಶ್ರೀಕೃಷ್ಣ ಈ ಉಪದೇಶದ ಮುಖಾಂತರ ಅರ್ಜುನನಿಗೆ ಜ್ಞಾನನ ಕೊಡ್ತಾನೆ. ಸಂಪೂರ್ಣ ಜ್ಞಾನವನ್ನ ಪಡೆದುಕೊಂಡ ಮೇಲೆ ಅರ್ಜುನನಿಗೆ ನಾನು ಮತ್ತೆ ಉತ್ತಮನಲ್ಲ ಅನ್ನೋ ಒಂದು ಸಂಶಯ ಕಾಡುತ್ತೆ. ತನ್ನಲ್ಲಿ ಯೋಗ್ಯತೆ ಸಾಲದು, ನಾನು ನನ್ನ ಸ್ವಧರ್ಮದ ಪಥದಿಂದ ತುಂಬ ದೂರ ಹೊರಬಂದ್ಬಿಟ್ಟಿದ್ದೀನಿ, ಖಿನ್ನ ಮನಸ್ಕನಾಗಿ ಹೋಗಿದ್ದೀನಿ, ನಿಜವಾದ ಪ್ರಜ್ಞೆ ಅಥವಾ ಅರಿವು ತಿಳುವಳಿಕೆ ನನ್ನ ಸಹಾಯಕ್ಕೆ ಬರದಂತಹ ರೀತಿಯಲ್ಲಿ ನಾನು ಬಂಧನಕ್ಕೆ ಒಳಗಾಗೋಗಿದ್ದೀನಿ. ಆ ಜ್ಞಾನ ನನ್ನಲ್ಲಿ ಇಲ್ಲದೆ ಇರೋದ್ರಿಂದ ನಾನು ಪಾಪಿಯಾಗೋಗಿದ್ದೀನಿ. ಇಂತಹ ಪಾಪಿಯಾದ ನನಗೆ ಆತ್ಮಜ್ಞಾನದ ಸ್ವರೂಪವನ್ನು ತಿಳಿಯಲು ಸಾಧ್ಯನಾ? ಈ ರೀತಿಯ ಅನುಮಾನ ಅವನನ್ನು ಕಾಡುತ್ತೆ. ಈ ಶ್ಲೋಕದ ಮುಖಾಂತರ ಪರಮಾತ್ಮ ಶ್ರೀಕೃಷ್ಣ ಮತ್ತೊಮ್ಮೆ ಅರ್ಜುನನಿಗೆ ಭರವಸೆ ಕೊಡ್ತಾನೆ. ಈ ಸಂಶಯ ಬರೀ ಅರ್ಜುನನಿಗೆ ಮಾತ್ರ ಅಲ್ಲ, ಅನೇಕ ಸಂದರ್ಭಗಳಲ್ಲಿ ನಮಗೆಲ್ಲ ಗೊತ್ತಿದೆ ಅಂತ ಅಂದ್ಕೊಂಡ್ರು ಕೂಡ ಅನೇಕ ತಪ್ಪುಗಳನ್ನ ನಾವು ಮಾಡ್ಬಿಟ್ಟಿರ್ತೀವಿ. ನಮಗೆಲ್ಲ ಗೊತ್ತಿದೆ ಅನ್ನೋ ಅಷ್ಟು ವಿಚಾರ ತಿಳಿದಿದ್ರು ಕೂಡ ಅನೇಕ ಸಂದರ್ಭಗಳಲ್ಲಿ ನಾವು ತಪ್ಪು ಮಾಡಿರ್ತೀವಿ. ಹಾಗಾಗಿ ಇದು ಕೇವಲ ಅರ್ಜುನ ಖಿನ್ನ ಮನಸ್ಕನಾಗಿದ್ದಾನೆ, ಅವನಿಗೆ ಮಾತ್ರ ಇದು ಉಪದೇಶ ಅಲ್ಲ. ಈ ತರಹ ಸಂದರ್ಭಗಳು ನಮ್ಮ ಜೀವನದಲ್ಲಿ ಅನೇಕ ಬಾರಿ ನಮಗೆ ಬರುತ್ತೆ. ಹಾಗಾಗಿ ಈ ಒಂದು ಉಪದೇಶ ಅರ್ಜುನನ ಜೊತೆಯಲ್ಲಿ ನಮಗೂ ಸೇರಿ ಪರಮಾತ್ಮ ಹೇಳಿದ್ದಾನೆ. ಅಂತಹ ಸಂದರ್ಭದಲ್ಲಿ ಸರಿಯಾದ ತೀರ್ಮಾನ ತೆಗೆದುಕೊಳ್ಳಲು ಸಾಧ್ಯವಾಗದಾಗ ನಾವು ಕೂಡ ಇದೇ ರೀತಿ ತೊಳಲಾಟದಲ್ಲಿ ಒದ್ದಾಡ್ತಾ ಇರ್ತೀವಿ. ಹಾಗಾಗಿ ಈ ಭರವಸೆ ಅರ್ಜುನನಿಗೆ ಮಾತ್ರವಲ್ಲದೆ ನಮಗೂ ಅನ್ವಯ ಆಗತ್ತೆ. ಎಲ್ಲರ ಹೃದಯವಾಸಿಯಾದ ಪರಮಾತ್ಮನನ್ನ ಸರ್ವಾಂತರ್ಯಾಮಿ ಅಂತ ಹೇಳ್ತೀವಿ. ಅವನು ಎಲ್ಲರಲ್ಲೂ ಇರುವವನು. ಹಾಗಾಗಿ ವೇದಾಂತವು ಪಾಪಿಯನ್ನು ದೂರ ಇಡೋಷ್ಟು ನಿರ್ದಯ ತತ್ವ ಅಲ್ಲ. ಈ ಆತ್ಮಜ್ಞಾನ ಅನ್ನೋದು ಅಷ್ಟು ಕ್ರೂರಿ ಅಲ್ಲ. ಯಾಕೆಂತಂದ್ರೆ ಪರಮಾತ್ಮ ಎಲ್ಲರ ಹೃದಯದಲ್ಲೂ ಇದ್ದಾನೆ ಅಂತಂದ್ರೆ ಪಾಪಿ ಪುಣ್ಯವಂತ ಇಬ್ಬರ ಹೃದಯದಲ್ಲೂ ಪರಮಾತ್ಮ ಇದ್ದಾನೆ ಅಂತಂದ್ಮೇಲೆ ಪುಣ್ಯವಂತನ ಹೃದಯದಲ್ಲಿರುವ ಪರಮಾತ್ಮನನ್ನ ಆ ಪುಣ್ಯವಂತ ನೋಡ್ಕೊಳ್ಳೋದಕ್ಕೆ ಅವನಿಗೆ ಎಷ್ಟು ನೈತಿಕ ಹಕ್ಕಿದೆ, ಅಷ್ಟೇ ಹಕ್ಕು ಪಾಪಿಗೂ ಇದೆ. ಆ ಹಕ್ಕು ಯಾಕೆ ಅಂತಂದ್ರೆ ಪಾಪಿಯ ಹೃದಯದಲ್ಲೂ ಕೂಡ ಪರಮಾತ್ಮ ಇದ್ದಾನೆ. ಆದರೆ ಅವನು ಪಾಪಿ ಆಗಿರೋದು ಯಾಕೆ ಅಂತಂದ್ರೆ ಅವನು ಮಾಡಿಕೊಂಡಿರೋ ಒಂದು ಕರ್ಮದ ಆಚರಣೆ. ಆದರೆ ಪರಮಾತ್ಮನ ಎಲ್ಲಾ ಜಾಗದಲ್ಲೂ ಇದ್ದಾನೆ. ಇದು ಪಾಪಿಯ ಜಾಗ, ಇದು ಪುಣ್ಯವಂತನ ಜಾಗ, ಆ ರೀತಿ ಅಲ್ಲ. ಪರಮಾತ್ಮ ಸರ್ವಾಂತರ್ಯಾಮಿ, ಎಲ್ಲರ ಹೃದಯದಲ್ಲೂ ಇದ್ದಾನೆ ಅಂತಂದ್ಮೇಲೆ ಅದು ಎಲ್ಲರಿಗೂ ಅನ್ವಯಿಸುತ್ತೆ. ಎಲ್ಲರ ಹೃದಯದಲ್ಲೂ ಇರುವಂತಹ ಪಾಪಿ ಕೂಡ ತನ್ನ ಸ್ವಂತ ಪ್ರಯತ್ನದಿಂದ ಜ್ಞಾನನ ಪಡ್ಕೋಬಹುದು. ಮತ್ತು ಜ್ಞಾನವೊಂದೇ ಅವನನ್ನ ಎಲ್ಲ ಬಂಧನದಿಂದಲೂ ಮುಕ್ತವನ್ನಾಗಿ ಮಾಡುತ್ತೆ. ಈ ಪಾಪಿಯಾದರೂ ಕೂಡ ಅವನು ಹೇಗೆ ಜ್ಞಾನ ಸಂಪಾದನೆ ಮಾಡಬಹುದು? ಪಾಪಿ ಸರಿಯಾದ ಕರ್ಮದ ಆಚರಣೆ ಮಾಡದೇ ಇರೋದ್ರಿಂದ ಅವನು ಪಾಪ ಪ್ರಜ್ಞೆ ಕಾಡುತ್ತೆ. ಪಾಪ ಪ್ರಜ್ಞೆ ಕಾಡಿದಾಗ ಅವನು ಮಾಡುವ ಕೆಲಸಗಳು ಅಧರ್ಮವಾಗಿರುತ್ತೆ. ಅಧರ್ಮದಿಂದ ಕೂಡಿರೋ ಅಂತಹ ಕೆಲಸನ ಅವನು ಯಾಕೆ ಮಾಡ್ತಾ ಇದ್ದಾನೆ ಅಂತಂದ್ರೆ ಅವನಲ್ಲಿ ಅಜ್ಞಾನ ಇದೆ. ನಾನು ಮಾಡ್ತಾ ಇರೋ ಕೆಲಸ ಸರಿ ಇಲ್ಲ ಅನ್ನೋದು ನನಗೆ ಗೊತ್ತಾದ್ರೆ ನಾನು ಅಂತಹ ಕೆಲಸ ಮಾಡೋದಿಲ್ಲ. ಆದರೆ ನಾನು ಮಾಡ್ತಾ ಇರೋ ಕೆಲಸ ಬೇರೆಯವ್ರಿಗೆ ತೊಂದರೆ ಆಗ್ತಾ ಇದೆ ಅನ್ನೋದು ನನಗೆ ಗೊತ್ತಿಲ್ಲ. ಯಾಕೆ ನನಗೆ ಗೊತ್ತಿಲ್ಲ ಅಂತಂದ್ರೆ ನನ್ನಲ್ಲಿ ಅಜ್ಞಾನ ಇದೆ. ನನ್ನಲ್ಲಿ ಅಜ್ಞಾನ ಇರೋದ್ರಿಂದ ನಾನು ಇಂತಹ ಕೆಲಸ ಮಾಡ್ತೀನಿ. ನನ್ನಲ್ಲಿ ಜ್ಞಾನನೇ ಇದ್ದ ಪಕ್ಷದಲ್ಲಿ ಈ ಕೆಲಸ ಮಾಡೋದ್ರಿಂದ ಬೇರೆಯವರಿಗೆ ತೊಂದರೆ ಆಗತ್ತೆ ಅಂತಂದ್ರೆ ಅಂತಹ ಕೆಲಸನ ನಾನು ಮಾಡಕ್ ಹೋಗೋದಿಲ್ಲ. ಯಾಕೆಂದ್ರೆ ಜ್ಞಾನ ಅನ್ನೋದು ನನ್ನನ್ನು ಎಚ್ಚರಿಸುತ್ತೆ. ಸೊ ಮಾಡುವ ಕೆಲಸ ಅಜ್ಞಾನದಿಂದ ಕೂಡಿದಾಗ ಅದು ಅಧರ್ಮವಾಗಿರುತ್ತೆ.
ಅಲ್ಲಿ ಜ್ಞಾನವೇ ಇದ್ದಾಗ ಮಾಡುವ ಕರ್ಮದ ಆಚರಣೆ ಸಾತ್ವಿಕವಾಗಿರುತ್ತೆ. ಎಂತಹ ಪಾಪಿಗೂ ಕೂಡ ಜ್ಞಾನ ಸಂಪಾದನೆ ಮಾಡುವ ಅರ್ಹತೆ ಇದೆ ಅಂತ ನಾವು ಹೇಗೆ ಅರ್ಥ ಮಾಡ್ಕೋಬಹುದು ಅಂತಂದ್ರೆ, ಒಂದು ಸಣ್ಣ ನಿದರ್ಶನ. ವಾಲ್ಮೀಕಿ ಅನ್ನೋ ಋಷಿ ಮಹಾಕಾವ್ಯ ರಾಮಾಯಣನ ರಚಿಸ್ತಾನೆ. ವಾಲ್ಮೀಕಿನ ಆದಿಕವಿ ಅಂತ ಕರಿತೀವಿ. ವಾಲ್ಮೀಕಿ ಅವನಿಗೆ ಆ ಹೆಸರು ಬರೋದಕ್ಕೆ ಮುಂಚೆ, ವಾಲ್ಮೀಕಿ ಜ್ಞಾನಿ ಆಗೋದಕ್ಕೆ ಮುಂಚೆ, ವಾಲ್ಮೀಕಿ ಋಷಿಯಾಗುವ ಮುಂಚೆ ಅವನು ರತ್ನಾಕರ ಅನ್ನೋ ಹೆಸರಿನಿಂದ ಒಂದು ಕಾಡಲ್ಲಿ ಜೀವನ ಮಾಡ್ತಾ ಇರ್ತಾನೆ. ಅವನ ಮೂಲ ಹೆಸರು ರತ್ನಾಕರ ಅಂತ. ಆ ರತ್ನಾಕರ ಕಾಡಿನಲ್ಲಿ ಸಂಚರಿಸುವ ಪ್ರಯಾಣಿಕರನ್ನ ದೋಚಿ ಅಥವಾ ದರೋಡೆ ಮಾಡಿ ಅವನು ತನ್ನ ಜೀವನನ ಸಾಗಿಸ್ತಾ ಇರ್ತಾನೆ. ಅವನಿಗೆ ಅವನ ಜ್ಞಾನಶಕ್ತಿ, ನನ್ನ ಜೀವನ ನಡಿಬೇಕಾದ್ರೆ ನಾನು ಬೇರೆಯವರ ಹತ್ರ ಇರೋ ವಸ್ತುವನ್ನ ಅಪಹರಿಸಿ ಅದನ್ನು ಉಪಯೋಗಿಸ್ಕೊಂಡು ನನ್ನ ಜೀವನ ಮಾಡಬೇಕು, ಅದು ಅವನ ಜ್ಞಾನದ ಮಟ್ಟ. ಅದು ಅಜ್ಞಾನ, ಆದ್ರೆ ಅವನಿಗೆ ಗೊತ್ತಿಲ್ಲ. ಅವನು ಅದನ್ನೇ ಬೆಳೆಸ್ಕೊಂಡ್ಬಿಟ್ಟಿರ್ತಾನೆ. ಆ ಕಾಡಿನ ಮಾರ್ಗವಾಗಿ ಓಡಾಡೋ ಅನೇಕ ಪ್ರಯಾಣಿಕರನ್ನ ತಡೆದು ಅವರಲ್ಲಿರುವಂತಹ ವಸ್ತುಗಳನ್ನ ದೋಚಿ ತುಂಬಾ ಹಿಂಸಾ ಪ್ರವೃತ್ತಿಯಿಂದ ಜೀವನ ಮಾಡ್ತಾ ಇರ್ತಾನೆ. ಅಂತಹ ವಾಲ್ಮೀಕಿ ಒಂದ್ಸಲಿ ನಾರದ ಮಹಾ ಮುನಿಗಳು ಆ ಮಾರ್ಗವಾಗಿ ಸಂಚಾರ ಮಾಡ್ತಾ ಇರ್ತಾರೆ. ಆ ನಾರದ ಋಷಿಗಳನ್ನ ಅವನು ಭೇಟಿಯಾಗುವ ಒಂದು ಸಂದರ್ಭ ಬರುತ್ತೆ. ಅಂತಹ ಪಾಪಿ ಅವನಾಗಿದ್ರುವೆ, ಅಂತಹ ಕೆಲಸ ಮಾಡ್ತಾ ಇದ್ರುವೆ ಅವನಿಗೆ ಹೇಗೆ ನಾರದ ಋಷಿಗಳ ದರ್ಶನ ಆಗತ್ತೆ? ಅವನು ಆ ಜೀವನ, ಅವನ ಜನ್ಮದಲ್ಲಿ ಅವನು ಆ ಒಂದು ದರೋಡೆಕಾರನಾಗಿ ರತ್ನಾಕರ ಅನ್ನೋ ರೀತಿನಲ್ಲಿ ಆ ಕಾಡಿನಲ್ಲಿ ಜೀವನ ಮಾಡ್ತಾ ಇದ್ರು ಕೂಡ ಅವನು ಕೇವಲ ಪಾಪ ಕರ್ಮಗಳಿಂದ ಮಾತ್ರ ಮನುಷ್ಯನಾಗಿ ಹುಟ್ಟಿಲ್ಲ, ಅವನಲ್ಲಿ ಬೇರೆ ಪುಣ್ಯಗಳು ಇತ್ತು. ಬೇರೆ ಪುಣ್ಯಗಳು ಪಾಪಗಳು, ಈ ಎರಡೂ ಪಾಪ ಪುಣ್ಯಗಳ ಮಿಶ್ರದ ಫಲವಾಗಿ ಅವನು ಒಂದು ಮನುಷ್ಯ ಜನ್ಮ ತಗೊಂಡಿರ್ತಾನೆ. ಆ ರತ್ನಾಕರ ತನ್ನ ತಂದೆ ಪ್ರಚೇತಸ ಅಂತ ಒಬ್ಬ ದೊಡ್ಡ ಋಷಿ. ಸೊ ಅವನಿಗೆ ತನ್ನ ತಂದೆಯ ಸಾಕ್ಷಾತ್ ಒಂದು ಕೃಪಾ ಕಟಾಕ್ಷ ಇರುತ್ತೆ. ಪ್ರಚೇತಸ ಅಂತ, ಪ್ರಚೇತಸ. ಆ ಪ್ರಚೇತಸ ಅನ್ನೋ ಒಬ್ಬ ದೊಡ್ಡ ಋಷಿಯ ಮಗನಾಗಿ ರತ್ನಾಕರ ಹುಟ್ಟಿರ್ತಾನೆ. ತಂದೆ ಅಷ್ಟು ದೊಡ್ಡ ಋಷಿ ಆದ್ರೂ ಅವನ ಕರ್ಮ ಈ ರೀತಿ ಇತ್ತು. ಈ ಕರ್ಮದ ಫಲವಾಗಿ ಅವನು ಆ ಕಾಡಲ್ಲಿ ದರೋಡೆ ಮಾಡ್ತಾ ಜೀವನ ಮಾಡ್ತಾ ಇರ್ತಾನೆ. ಒಂದು ಉತ್ತಮ ಕುಲದಲ್ಲಿ ಹುಟ್ಟಿ ಕೂಡ ಅವನು ಆ ಕೆಟ್ಟ ಕೆಲಸದಲ್ಲಿ, ಕೆಟ್ಟ ಕಾಯಕದಲ್ಲಿ ಇರ್ತಾನೆ. ಯಾಕೆ ಅಂತಂದ್ರೆ ಕರ್ಮ ಫಲಗಳು ಮಿಶ್ರಿತವಾಗಿರುತ್ತೆ ಅವನಲ್ಲಿ. ಈ ಒಂದು ಕರ್ಮನೂ ಕಳ್ಕೋಬೇಕು. ಸಂಸ್ಕಾರವಾಗಿ ಅವನಿಗೆ ಒಬ್ಬ ಪ್ರಚೇತಸ ಅನ್ನೋ ದೊಡ್ಡ ಋಷಿಯ ಮಗನಾಗಿ ಹುಟ್ಟಿರ್ತಾನೆ. ಆ ಒಂದು ಪುಣ್ಯದ ಪಾಲು ಇರುತ್ತೆ, ಪಾಪದ ಪಾಲನ್ನ ಅನುಭವಿಸ್ತಾ ದರೋಡೆಕೋರ ಆಗಿರ್ತಾನೆ. ಪಾಪದ ಸಂಪೂರ್ಣ ಆ ಕರ್ಮ ಅವನಲ್ಲಿ ಕಡಿಮೆ ಆದಾಗ, ಅದು ನಾಶವಾದಾಗ ಅವನಲ್ಲಿ ಕೇವಲ ಪುಣ್ಯದ ಫಲಗಳು ಮಾತ್ರ ಉಳ್ಕೊಂಡಿರುತ್ತೆ. ಅದನ್ನ ಅನುಭವಿಸುವಂತಹ ಸಂದರ್ಭ ಬಂದಾಗ ಅವನಿಗೆ ನಾರದ ಋಷಿಗಳ ದರ್ಶನ ಆಗುತ್ತೆ. ನಾರದ ಋಷಿಗಳನ್ನ ದೋಚಕ್ಕೆ ಹೋಗ್ತಾನೆ ಅವನು. ಅವಾಗ ಅವರು ಅವನಿಗೆ ಉಪದೇಶ ಮಾಡ್ತಾರೆ. ಆ ಉಪದೇಶ ಅವನಿಗೆ ಜ್ಞಾನವಾಗಿ ಪರಿವರ್ತನೆ ಹೊಂದುತ್ತೆ. ಯಾವಾಗ ಅವನಿಗೆ ನಾನು ಮಾಡ್ತಾ ಇರೋ ಕೆಲಸ ಸರಿ ಇಲ್ಲ ಅನ್ನೋ ಒಂದು ತಿಳುವಳಿಕೆ ಅವನಲ್ಲಿ ಬರುತ್ತೆ, ಅವನು ಅವತ್ತಿನ ದಿವಸ ಆ ಕೆಲಸನ ಬಿಟ್ಟು ಉನ್ನತವಾದ ಜ್ಞಾನ ಸಂಪಾದನೆ ಮಾಡೋದಕ್ಕೋಸ್ಕರ ಪರಮಾತ್ಮನ ಕುರಿತು ದೊಡ್ಡ ತಪಸ್ಸು ಮಾಡ್ತಾನೆ. ದೊಡ್ಡ ತಪಸ್ಸನ್ನ ಕೇವಲ ಜ್ಞಾನನ ಪಡ್ಕೊಳ್ಳೋದಕ್ಕೋಸ್ಕರ ಅವನು ತಪಸ್ಸು ಮಾಡ್ತಾನೆ. ಆ ಒಂದು ಘೋರವಾದ ತಪಸ್ಸು ಅವನು ನಡೆಸ್ತಾ ಇದ್ದಾಗ ಅವನು ಸುತ್ತಲೂ ಒಂದು ಹುತ್ತಾನೆ ಕಟ್ಕೊಳ್ಳುತ್ತೆ. ತಪಸ್ಸಿನ ಆಚರಣೆ ಮುಗಿದ ಮೇಲೆ ಅವನು ಹುತ್ತನ್ನ ಭೇದಿಸ್ಕೊಂಡು ಈಚೆ ಬರ್ತಾನೆ. ಸಂಸ್ಕೃತದಲ್ಲಿ ಹುತ್ತಕ್ಕೆ ವಲ್ಮೀಕ ಅಂತ ಕರೀತಾರೆ.
ವಲ್ಮೀಕ ಅನ್ನೋದು ಸಂಸ್ಕೃತ ಪದ. ಅದನ್ನ ಕನ್ನಡಕ್ಕೆ ಭಾಷಾಂತರಿಸಿಕೊಂಡಾಗ ಅದು ಹುತ್ತ ಅನ್ನೋ ಅರ್ಥ ಕೊಡುತ್ತೆ. ಸೊ ಅವನು ಹುತ್ತನ್ನ ಭೇದಿಸ್ಕೊಂಡು ಬಂದಿದ್ದಾನೆ. ವಲ್ಮೀಕವನ್ನ ಭೇದಿಸ್ಕೊಂಡು ಅವನು ಈಚೆ ಬಂದಿರೋದ್ರಿಂದ ಅವನು ವಾಲ್ಮೀಕಿ ಅಂತ ಪ್ರಸಿದ್ಧಿ ಆಗ್ತಾನೆ. ವಾಲ್ಮೀಕಿ ತನ್ನ ಜ್ಞಾನ ಸಂಪಾದನೆ ಆದಮೇಲೆ ತನ್ನ ನಿತ್ಯ ಕರ್ಮಗಳನ್ನ ಮಾಡ್ತಾ ಹೋಗ್ತಾ ಇರ್ತಾನೆ. ಒಂದ್ಸಲಿ ಅವನು ಗಂಗಾ ನದಿಯ ಹತ್ತಿರದಲ್ಲಿ ತಮಸಾ ನದಿ ಅಂತ ಇನ್ನೊಂದಿರುತ್ತೆ, ಉಪನದಿ. ಅಲ್ಲಿ ನಿತ್ಯ ಕರ್ಮನ ಮಾಡ್ಕೊಳ್ಳೋದಕ್ಕೆ ತನ್ನ ಶಿಷ್ಯನ ಜೊತೆ ಆ ನದಿ ತೀರಕ್ಕೆ ಹೋಗ್ತಾನೆ. ಸ್ನಾನ ಮಾಡಿ ಸಂಧ್ಯಾವನೆ ಮಾಡಿ ಪರಮಾತ್ಮನಿಗೆ ಸೂರ್ಯನಿಗೆಲ್ಲ ಅರ್ಘ್ಯ ಪ್ರದಾನಗಳನ್ನ ಮಾಡೋಣ ಅಂತ ಅಲ್ಲಿ ಸ್ನಾನ ಮಾಡಕ್ಕೆ ಹೋದಾಗ ಅವನ ಹತ್ತಿರದಲ್ಲಿ ಒಂದು ಜೋಡಿ ಕ್ರೌಂಚ ಪಕ್ಷಿಗಳು ಅಲ್ಲಿರುತ್ತವೆ. ಆ ಕ್ರೌಂಚ ಪಕ್ಷಿಗಳಲ್ಲಿ ಅನ್ಯೋನ್ಯವಾಗಿ ಅಲ್ಲಿ ವಿಹಾರ ಮಾಡ್ತಾ ಇರುತ್ತವೆ. ಆ ಟೈಮಲ್ಲಿ ಒಬ್ಬ ಬೇಡ ಬಂದು ಆ ಗಂಡು ಕ್ರೌಂಚ ಪಕ್ಷಿಯನ್ನ ಬಾಣ ಇಟ್ಟು ಹೊಡಿತಾನೆ. ಆ ಬಾಣ ಆ ಪಕ್ಷಿಗೆ ತಗಿಲಿ ಅದು ಕೆಳಗೆ ಬೀಳುತ್ತೆ. ಆ ದೃಶ್ಯನ ನೋಡಿ ಹೆಣ್ಣು ಪಕ್ಷಿ ಜೋರಾಗಿ ಕಿರಿಚಿಕೊಂಡು ತನ್ನ ಸಂತಾಪನ ವ್ಯಕ್ತಪಡಿಸುತ್ತೆ. ಈ ದೃಶ್ಯನ ನೋಡಿ ವಾಲ್ಮೀಕಿ ಆ ಬೇಡನ್ನ ಶಪಿಸ್ತಾನೆ. ಶಪಿಸಿದಾಗ ಆ ಮಾರ್ಗವಾಗಿ ಸಾಕ್ಷಾತ್ ಬ್ರಹ್ಮದೇವರೇ ಬರ್ತಾ ಇರ್ತಾರೆ. ಅವರು ಅನುಗ್ರಹ ಮಾಡಿ, ನಿನ್ನ ಬಾಯಿಂದ ಇವತ್ತು ಒಂದು ಶ್ಲೋಕ ಈಚೆ ಬಂದಿದೆ, ಇದನ್ನ ಆಧಾರವಾಗಿ ಇಟ್ಕೊಂಡು ನೀನು ದೊಡ್ಡ ರಾಮಾಯಣನ ನೀನು ರಚನೆ ಮಾಡುವಂತ ಅವನಿಗೆ ಆಶೀರ್ವಾದ ಮಾಡ್ತಾರೆ. ಬ್ರಹ್ಮನ ದರ್ಶನ ಆದಮೇಲೆ ನಾರದ ಮುನಿಗಳ ಒಂದು ಗುರುವಿನ ಕೃಪಾ ಕಟಾಕ್ಷ ಅವನ ಮೇಲೆ ಬಿದ್ದ ಮೇಲೆ ಅಷ್ಟು ಪಾಪಿಯಾಗಿದ್ದ ಆ ರತ್ನಾಕರ ವಾಲ್ಮೀಕಿ ಆಗ್ತಾನೆ. ವಾಲ್ಮೀಕಿಯಾಗಿ ಸುಮಾರು 24,000 ಶ್ಲೋಕಗಳಿರುವಂತಹ ಸುಂದರವಾದ ರಾಮಾಯಣನ ರಚನೆ ಮಾಡ್ತಾನೆ. ಹೀಗಾಗಿ ಎಂತಹ ಪಾಪಿಯಾಗಿದ್ರೂ ಕೂಡ ಹೇಳಿ ಹೇಳಿ. ನಾನು ಕೇಳಿದ್ದ ಹಾಗೆ ಅಂದ್ರೆ ಇದು ನಾರದರು ಹೋಗ್ತಾ ಇರ್ತಾರೆ, ಇವರು ನಮ್ಮ ಬೇಟೆಯಾಡೋರು ಹೇಳ್ತಾರೆ, ನಿಮ್ಮ ದುಡ್ಡೆಲ್ಲ ಕೊಡಿ, ಅದು ಕೊಡಿ, ದುಡ್ಡು ಕೊಡ್ಬೇಡಪ್ಪ, ಎಲ್ಲ ಮಾಡಬೇಡ, ಅಂಜಟ್ಟ ಮಾಡು. ನೀನು ದುಡ್ಡು ಬೇರೆಯವ್ರ ತಲೆ ಹೊಡೆದಿದ್ದು ಪಾಪ ಬರುತ್ತೆ. ಈ ಪಾಪದಲ್ಲಿ ನಿನ್ನ ಮನೆ ಹೋಗ್ಯಾರೋ ನಿನ್ನ ಹೆಂಡತಿ ವಹಿಸ್ಕೋತಾಳ ಈ ಪಾಪನ. ಅವಳಂತಾಳೆ, ನಾನು ಹೆಂಡತಿ ಮಕ್ಕಳು ನಿಮ್ಮ ಪಾಪ ನಿಮಗೆ ನನಗೆ ಕೇಳ್ತ. ದೆನ್ ಹಿ ಸಡನ್ಲಿ ಚೇಂಜ್ ದಿಸ್. ಹಾಗೆ ಕತೆ ಅಷ್ಟೇ ಅದು. ಅದರಿಂದ ಅವನು ರಾಮ ಹೋಗುತ್ತಾನೆ. ಇನ್ನೊಂದು ಸರಿ ನಾನು ಅದೇ ರಸ್ತೆಯಲ್ಲಿ ಬಂದಾಗ ನಿಮ್ಗೊಂದು ನೋಡಿದ್ರೆ ಕುತ್ತ ಬೆಳೆದಿರುತ್ತೆ. ಇರಲಿ. ಒಟ್ಟಿನಲ್ಲಿ ಒಬ್ಬ ಪಾಪಿಗೂ ಕೂಡ ಈ ಒಂದು ಆತ್ಮಜ್ಞಾನದ ಅವಕಾಶ ಇದೆ. ಎಷ್ಟೇ ಪಾಪಿಯಾಗಿದ್ರೂ ಕೂಡ, ಆ ಎಲ್ಲ ಪಾಪಿಗಳಿಗಿಂತನೂ ನೀನು ದೊಡ್ಡ ಪಾಪಿಷ್ಠನಾಗಿದ್ರೂ ಕೂಡ ಆತ್ಮಜ್ಞಾನದ ಅನುಭವ ಆದ್ಮೇಲೆ, ಆ ಜ್ಞಾನದ ಪರಿಚಯ ನಿನಗಾದ್ಮೇಲೆ ಅದು ನಿನ್ನನ್ನ, ಆ ಜ್ಞಾನ ನಿನ್ನನ್ನ ಈ ಪಾಪ ಸಾಗರದಿಂದ ದೋಣಿಯಂತೆ ಅಥವಾ ತೆಪ್ಪದಂತೆ ನಿನ್ನನ್ನ ಈ ದಡದಿಂದ ಆ ದಡಕ್ಕೆ ಕರ್ಕೊಂಡು ಹೋಗುತ್ತೆ, ನಿನ್ನನ್ನ ದಾಟಿಸತ್ತೆ, ಪಾಪ ಸಾಗರವನ್ನ ದಾಟಿಸತ್ತೆ ಅಂತ ಹೇಳ್ತಾನೆ. ಸ್ವತಃ ಪರಮಾತ್ಮನಿಂದಲೇ ಬಂದಂತಹ ಈ ಗೀತೆ ಜೀವನ ಧರ್ಮದ ಶಾಸ್ತ್ರನೇ ಆಗಿದೆ. ಇವತ್ತು ಈ ಗೀತೆ ಅರ್ಜುನನಿಗೆ ಬೋಧಿಸಿದರು. ಅದು ನಮ್ಮಂತಹ ಮಾನವರ ಉದ್ಧಾರಕ್ಕಾಗಿ. ಪಾಪಿಗಳಲ್ಲಿ ಕಡುಪಾಪಿಯಾದರೂ ಸಹ ಅವನ ಸಾಧನೆಯ ಮೂಲಕ ಅವನು ಬ್ರಹ್ಮನ ತಾಣವನ್ನು, ಅಂದರೆ ಬ್ರಹ್ಮನ ಜಾಗವನ್ನು ಸೇರಬಹುದು. ಇಂತಹ ಧೀರ ವಾಕ್ಯ ಅಥವಾ ಭರವಸೆಗಳು ಮನುಷ್ಯನ ಜೀವನದಲ್ಲಿ ಅತಿ ಪ್ರಾಮುಖ್ಯವಾಗಿ ಬೇಕಾಗಿದೆ. ಈ ಶರೀರದಲ್ಲಿ, ಅಂದರೆ ನಮ್ಮ ದೇಹದಲ್ಲಿ ಜೀವಭಾವ ಅಂತ ನಾವೇನು ಅನ್ಕೊಂಡಿದ್ದೀವಿ, ಆ ಜೀವಭಾವ ಅನ್ನೋ ಒಂದು ಅರಿವು ಅಂತಂದ್ರೆ, ನಾನು ಮೂಲತಃ ಮನಸ್ಸು ಮತ್ತು ಶರೀರಗಳಿಂದ ಕೂಡಿದ್ದೇನೆ. ಕೇವಲ ಮನಸ್ಸು ಮತ್ತು ಶರೀರಗಳೇ ತನ್ನ ಕೆಲಸಗಳನ್ನ ಮಾಡ್ತಾ ಇಲ್ಲ. ಈ ದೇಹ ಮತ್ತು ಮನಸ್ಸಿನ ಮುಖಾಂತರ ಒಂದು ಪ್ರಜ್ಞೆ ನಮ್ಮನ್ನ ಪ್ರಚೋದಿಸಿ ಈ ದೇಹ ಮನಸ್ಸನ್ನು ಉಪಯೋಗಿಸಿಕೊಂಡು ಸಾಧನೆಗೆ ನಮ್ಮನ್ನ ಕಳಿಸುತ್ತೆ.
ಸೊ ಜೀವ ಭಾವದಲ್ಲಿರುವ ಆ ಪ್ರಜ್ಞೆನೇ ಪರಮಾತ್ಮ ಅಂತ ನಮಗೆ ಗೊತ್ತಾಗಬೇಕು. ಅದನ್ನೇ ಜ್ಞಾನ ಅಂತ ಹೇಳೋದು. ಈ ದೇಹದಲ್ಲಿ ಜೀವಭಾವದಲ್ಲಿರುವವನೇ ಆತ್ಮನು ಎಂದು ತಿಳಿಯುವುದಕ್ಕೆ ನಿಜವಾದ ಜ್ಞಾನ ಅಂತ ಹೇಳೋದು. ನಮ್ಮ ನಿಜ ಸ್ವರೂಪವನ್ನು ಅರಿತ ಮೇಲೆ ಅಥವಾ ನಿಜ ಸ್ವರೂಪವನ್ನು ಕಂಡು ಎಚ್ಚರಗೊಂಡ ಮೇಲೆ ವಿಷಯ ಸುಖಗಳ ಕರೆ ನಮ್ಮನ್ನು ಆಕರ್ಷಿಸುವುದಿಲ್ಲ. ಯಾವಾಗ ಆ ಜ್ಞಾನ ನಮಗೆ, ಜ್ಞಾನ ಅನ್ನೋದು ಒಂದು ಶಾಶ್ವತವಾದ ಪ್ರಜ್ಞೆ. ಅದು ಬಿಟ್ಟು ಜಗತ್ತಿನಲ್ಲಿ ಸಿಗುವಂತಹ ಪ್ರತಿಯೊಂದು ವಸ್ತುಗಳು ಬದಲಾವಣೆಗಳನ್ನ ಹೊಂದುತ್ತಾ ಇರುತ್ತೆ. ಬದಲಾವಣೆ ಅನ್ನೋದೇ ಜಗತ್ತಿನ ನಿಯಮ. ಸೊ ಜಗತ್ತಿನ ನಿಯಮದಂತೆ ಜಗತ್ತಿನಲ್ಲಿ ದೊರೆಯುವಂತಹ ಪ್ರತಿಯೊಂದು ವಸ್ತುಗಳು ಕೂಡ ನಿರಂತರವಾಗಿ ಬದಲಾವಣೆಗೆ ಒಳಪಟ್ಟಿದೆ. ನಿರಂತರವಾಗಿ ಬದಲಾವಣೆಗಳು ಒಳಪಟ್ಟಿರುವಂತಹ ಈ ವಸ್ತುಗಳಿಂದ ನಮಗೆ ಶಾಶ್ವತವಾದ ಸುಖ ಸಿಗೋದಿಲ್ಲ. ಶಾಶ್ವತವಾದ ಸುಖ ಅನ್ನೋದು ಒಂದು ಮಾನಸಿಕ ಮಟ್ಟದ ಉತ್ತಮವಾದ ಪ್ರಜ್ಞೆ, ಅದೊಂದು ಜ್ಞಾನ. ಆ ತಿಳುವಳಿಕೆ ನಮಗೆ ಬರಬೇಕು ಅಂತಂದ್ರೆ ನಮ್ಮ ಸಾಧನೆ ನಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗುತ್ತೆ. ಸೊ ಅಂತಹ ಒಂದು ಜ್ಞಾನ ನಮ್ಮಲ್ಲಿ ಬಂದ ಮೇಲೆ ಜ್ಞಾನ ಮಾತ್ರ ಶ್ರೇಷ್ಠ. ಜ್ಞಾನ ಬಿಟ್ಟು ಜಗತ್ತಿನಲ್ಲಿ ಸಿಗುವಂತಹ ಬೇರೆ ಎಲ್ಲವೂ ಶಾಶ್ವತ ಅಲ್ಲ. ಸೊ ಶಾಶ್ವತವಾಗಿಲ್ಲದೆ ಇರುವಂತಹ ವಸ್ತುಗಳ ಮೇಲೆ ನಾನು ಮೋಹಗೊಳ್ಳೋದು ಬೇಡ. ನನಗೆ ಅವುಗಳ ಆಕರ್ಷಣೆಗೆ ನಾನು ಒಳಗಾಗೋದಿಲ್ಲ. ಯಾವಾಗ ನಾವು ವ್ಯಕ್ತಿ ವಸ್ತುಗಳ ಮೇಲೆ ಆಕರ್ಷಣೆಗೆ ಒಳಗಾಗೋದಿಲ್ಲ, ನಮಗೆ ಅಲ್ಲಿ ಬಂಧನದ ಅವಶ್ಯಕತೆ ಇರೋದಿಲ್ಲ. ನಾವು ಬಂಧನದಲ್ಲಿ ಇರೋದಿಲ್ಲ. ಹಾಗಾಗಿ ಜ್ಞಾನ ಒಂದೇ ಶ್ರೇಷ್ಠ. ಮತ್ತೆ ಪಾಪಕೂಪಕ್ಕೆ ಬೀಳುವ ಸಂದರ್ಭ ಬರಲಾರದು. ಇದನ್ನೇ ಇಲ್ಲಿ ಜ್ಞಾನ ಅನ್ನೋ ತೆಪ್ಪದಿಂದ ಎಲ್ಲಾ ಪಾಪಗಳನ್ನು ನೀನು ದಾಟುವೆ ಅಂತ ಪರಮಾತ್ಮ ಹೇಳ್ತಾ ಇರೋದು. ನೀನು ಎಲ್ಲಾ ಪಾಪಿಗಳಿಗಿಂತಲೂ ಹೆಚ್ಚು ಪಾಪವನ್ನು ಮಾಡಿದ್ದರೂ ಆ ಸಮಸ್ತ ಪಾಪಗಳನ್ನು ಜ್ಞಾನವೆಂಬ ಹಡಗು ಅಥವಾ ತೆಪ್ಪ ಅದು ನಿನ್ನನ್ನು ದಾಟಿಸುತ್ತೆ. ಈ ಪಾಪ ಸಾಗರದಿಂದ ನಿನ್ನನ್ನು ದಾಟಿಸುತ್ತೆ. ಯಾಕೆಂದ್ರೆ ಸಾಗರದ ಒಂದು ದಡದಲ್ಲಿ ನಾವು ನಿಂತರೆ ಅದರ ಇನ್ನೊಂದು ದಡ ನಮಗೆ ಕಾಣೋದಿಲ್ಲ. ಸಾಗರದ ವಿಸ್ತೀರ್ಣ ತುಂಬಾ ದೊಡ್ಡದು. ಒಂದು ದಡದಲ್ಲಿ ನಾವು ನಿಂತರೆ ಅದು ಎಲ್ಲಿ ಮುಗಿಯುತ್ತೆ ಅನ್ನೋದು ನಮಗೆ ಕಾಣೋದಿಲ್ಲ. ಅದರಿಂದ ಈ ಪಾಪ ಅನ್ನೋದು ಅಷ್ಟು ದೊಡ್ಡ ಸಾಗರ. ಅಷ್ಟು ಅನೇಕ ಪಾಪಗಳನ್ನ ನೀನು ಮಾಡಿ ಆ ಪಾಪಗಳನ್ನ ಅವಲೋಕನೆ ಮಾಡಿಕೊಂಡಾಗ ಅದರ ಮತ್ತೊಂದು ದಡ ನಿನಗೆ ಕಾಣದೇ ಇರೋಷ್ಟು ದೊಡ್ಡ ಪಾಪ ನೀನು ಮಾಡಿದ್ರುವೆ ಕೇವಲ ಜ್ಞಾನ ಅನ್ನೋದು ನಿನ್ನನ್ನ ಈ ದಡದಿಂದ ಅಷ್ಟು ದೊಡ್ಡ ಪಾಪ ಸಾಗರನ್ನ ದಾಟಿಸೋ ಹಾಗೆ ಮಾಡುತ್ತೆ. ಅಂದ್ರೆ ಇಲ್ಲಿ ಜ್ಞಾನ ಅನ್ನ ಪರಮಾತ್ಮ ಆ ಒಂದು ತೆಪ್ಪ ಅಥವಾ ದೋಣಿಗೆ ಕಂಪೇರ್ ಮಾಡಿದ್ದಾನೆ. ಜ್ಞಾನ ಅನ್ನೋದು ಎಲ್ಲದಕ್ಕಿಂತ ಶ್ರೇಷ್ಠ. ಯಾಕೆ ಅಂತಂದ್ರೆ ಪಾಪ ಕೆಲಸಗಳು ಮಾಡಿರೋದು ಅಜ್ಞಾನದಿಂದ ಮಾಡಿರುವಂತಹ ಪಾಪಗಳನ್ನ ಜ್ಞಾನ ಅನ್ನೋದು ಬಂದ ಮೇಲೆ ನಮ್ಮನ್ನ ಅನೇಕ ಈ ಪಾಪ ಸಾಗರದಿಂದ ಅದು ದಾಟಿಸತ್ತೆ. ಅಂತಂದ್ರೆ ನಾವು ಆ ಪಾಪ ಅನ್ನೋ ಸಾಗರನ್ನ ದಾಟಿ ಮುಂದೆ ಹೊರಟೋಗಿರ್ತೀವಿ. ಮತ್ತೆ ನಮಗೆ ನಾವು ಪಾಪ ಮಾಡಿದೀವಿ ಅನ್ನೋ ಪ್ರಜ್ಞೆ ಕಾಣೋದಿಲ್ಲ. ಯಾಕೆಂತಂದ್ರೆ ಅಲ್ಲಿ ಜ್ಞಾನ ಮಾತ್ರ ಇರುತ್ತೆ. ಜ್ಞಾನ ಬಿಟ್ಟು ಬೇರೆ ಯಾವುದು ಇರೋದಿಲ್ಲ. ಜ್ಞಾನ ಎನ್ನುವ ಒಂದು ತೆಪ್ಪದಿಂದ ನೀನು ಆ ಪಾಪದ ಸಾಗರವನ್ನು ಯಶಸ್ವಿಯಾಗಿ ದಾಟುವೆ. ಇಲ್ಲಿ ಜ್ಞಾನವನ್ನು ಹಡಗು, ದೋಣಿ ಅಥವಾ ತೆಪ್ಪಕ್ಕೆ ಹೋಲಿಕೆ ಕೊಟ್ಟಿದ್ದಾನೆ ಪರಮಾತ್ಮ. ಅಪಿ ಚೇತಸಿ ಪಾಪೇಭ್ಯ ಸರ್ವೇಭ್ಯ ಪಾಪಕೃತ್ತಮಃ. ನೀನು ಎಲ್ಲಾ ಪಾಪಿಗಳಲ್ಲೂ ಅತ್ಯುಂತವಾಗಿ ಹೆಚ್ಚು ಪಾಪ ಮಾಡಿದವನಾಗಿದ್ದರೂ ಸಹ ಜ್ಞಾನಪ್ಲವೇನೈವ, ಕೇವಲ ಆಧ್ಯಾತ್ಮಿಕ ಜ್ಞಾನವೆಂಬ ತೆಪ್ಪದಿಂದ ವೃಜಿನಂ ಅಂದ್ರೆ ಪಾಪದ ಸಾಗರವನ್ನು ಸಂತರಿಷ್ಯಸಿ ಅಂತಂದ್ರೆ ಯಶಸ್ವಿಯಾಗಿ ದಾಟ್ತ್ಯಾ. ಆದ್ದರಿಂದ ನಿರಾಶನಾಗಬೇಡ. ಪ್ರತಿಯೊಬ್ಬ ಮಾನವನಿಗೂ ಆಶಾಕಿರಣ ಲಭ್ಯವಿದೆ. ಪ್ರತಿಯೊಬ್ಬನಿಗೂ ಈ ಜ್ಞಾನ ಅನ್ನೋದು ಒಂದು ದೊಡ್ಡ ಅನುಗ್ರಹ. ಜ್ಞಾನ ಅನ್ನೋದು ಒಂದು ಮನಸ್ಸನ್ನು ಮೀರಿದ ಸತ್ಯದ ಸಾಕ್ಷಾತ್ಕಾರ ಅಥವಾ ಸತ್ಯದ ಅನುಭವ. ಅದೊಂದು ಉನ್ನತ ಪ್ರಜ್ಞೆ. ಮಾನಸಿಕ ಮಟ್ಟದಲ್ಲಿ ಮನಸ್ಸನ್ನು ಮೀರಿದ ಅನುಭವ ಅನ್ನೋದು ಶುದ್ಧ ಜ್ಞಾನ. ಈ ಶುದ್ಧ ಜ್ಞಾನ ಅನ್ನೋದು ಕಣ್ಣಿಗೆ ಕಾಣದೇ ಇರುವಂತಹ ವಸ್ತು. ಅದು ಕೇವಲ ನಮ್ಮ ಅನುಭವಕ್ಕೆ ಬರುತ್ತೆ. ನಾವು ನೋಡಬೇಕು ಅಂತಂದ್ರೆ ಸಿಗೋದಿಲ್ಲ. ಸೊ ಕಣ್ಣಿಗೆ ಕಾಣದ ಈ ಶಕ್ತಿ ನಮ್ಮ ಎಲ್ಲಾ ಪಾಪಗಳನ್ನು ನಾಶಪಡಿಸುತ್ತದೆ ಮತ್ತು ಯಶಸ್ವಿಯಾಗಿ
ಪಾಪ ಸಾಗರವನ್ನು ದಾಟಿಸುತ್ತದೆ. ಪರಮಾತ್ಮ ಶ್ರೀಕೃಷ್ಣ ಇಷ್ಟು ಹೇಳಿದಾಗ ಅರ್ಜುನನಿಗೆ ನನ್ನ ಸಂಶಯ ಪೂರ್ತಿ ನಿವಾರಣೆ ಆಯಿತು ಅನ್ನೋ ರೀತಿಯಲ್ಲಿ ಅವನಿರೋದಿಲ್ಲ. ಮತ್ತೆ ಮತ್ತೆ ಅವನನ್ನ ಉಪದೇಶಗಳ ಮಾಡುವ ಮುಖಾಂತರ ಅನೇಕ ವಿಚಾರಗಳನ್ನ ತಿಳಿಸ್ಕೊಡ್ತಾ ಇದ್ರು ಅವನ ಒಂದೊಂದೇ ಸಂಶಯ ಕಡಿಮೆ ಆಗ್ತಾ ಬಂದರೂ ಕೂಡ ಅವನಿಗೆ ಪೂರ್ತಿ ತೃಪ್ತಿ ಸಿಗೋದಿಲ್ಲ. ಈ ಅನೇಕ ನಾನು ಪಾಪದ ಕೆಲಸ ಮಾಡಿದ್ದೀನಿ, ಸ್ವಧರ್ಮದ ಆಚರಣೆಯಲ್ಲಿ ನಾನು ಇರಲಿಲ್ಲ, ಒಬ್ಬ ಕ್ಷತ್ರಿಯನಾಗಿ ಕ್ಷತ್ರ ಧರ್ಮವನ್ನು ನಾನು ಮಾಡಲಿಲ್ಲ, ಸ್ವತಃ ಪರಮಾತ್ಮ ನನ್ನ ಜೊತೆನಲ್ಲಿದ್ರುವೆ ಯುದ್ಧನ ಬೇಡ ಅನ್ನೋ ಒಂದು ತಪ್ಪು ನಿರ್ಣಯ ತಗೊಳ್ಳೋ ಹಂಗಾಗಿದೆ. ಈ ರೀತಿ ನಾನು ಅನೇಕ ಪಾಪ ಕೆಲಸಗಳನ್ನ ಮಾಡಿಬಿಟ್ಟಿದ್ದೀನಿ. ಇಂತಹ ಪಾಪ ಕೆಲಸಗಳನ್ನ ಮಾಡಿ ನನ್ನಲ್ಲಿ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ನಾನೊಬ್ಬ ಪಾಪಿ ಅನ್ನೋ ನಿರ್ಣಯಕ್ಕೆ ನಾನು ಬಂದು ಸ್ವತಃ ಪರಮಾತ್ಮ ಅಷ್ಟು ದೊಡ್ಡ ಪಾಪ ನೀನು ಮಾಡಿದ್ರೂ ಜ್ಞಾನ ಅನ್ನೋದು ನಿನ್ನನ್ನ ಅಷ್ಟು ದೊಡ್ಡ ಪಾಪ ಸಾಗರದಿಂದ ನಿನ್ನನ್ನ ದಾಟಿಸತ್ತೆ ಅಂತ ಪರಮಾತ್ಮ ಸ್ವತಃ ಅವನಿಗೆ ಹೇಳಿದ್ರು ಕೂಡ ಅವನ ಸಂಪೂರ್ಣವಾಗಿ ಅವನಿಗೆ ತೃಪ್ತಿ ಆಗಿರೋದಿಲ್ಲ. ಅವನು ಮತ್ತೆ ಸಂಶಯ ಕಾಡ್ತಾನೆ ಇರುತ್ತೆ. ಈ ಪಾಪ ಸಾಗರದಿಂದ ನನ್ನನ್ನು ದಾಟಿಸ್ತ್ಯಾ, ಆದರೆ ನನಗೆ ಅಂಟುಕೊಂಡ ಕರ್ಮ ಫಲಗಳನ್ನ ಏನ್ ಮಾಡೋದು? ಅವನ ಸಂಶಯ ಮತ್ತೆ ಕಾಡುತ್ತೆ. ಮತ್ತೆ ಹತಾಶನಾಗಿ ಕೃಷ್ಣನ ನೋಡ್ತಾನೆ. ಈ ಜ್ಞಾನ ಅನ್ನೋದು ಎಲ್ಲ ರೀತಿಯಿಂದನೂ ನನ್ನನ್ನು ಮುಂದೆ ಹೋಗೋ ಹಾಗೆ ಮಾಡತ್ತೆ. ಇದೆಲ್ಲ ನಿಜ. ಆದರೆ ನಾನು ಕರ್ಮನ ಮಾಡಿ ಕೆಲವು ಪಾಪದ ಫಲಗಳು ನನ್ನನ್ನು ಹಿಂಸೆ ಮಾಡಿದ್ರೆ ಅದು ಹೇಗೆ ನಾಶ ಆಗತ್ತೆ ಅನ್ನೋ ರೀತಿಯಲ್ಲಿ ಪರಮಾತ್ಮನ ಮತ್ತೊಮ್ಮೆ ನೋಡ್ತಾನೆ. ಅವನಿಗೆ ತೃಪ್ತಿ ಆಗಿಲ್ಲ ಅನ್ನೋದು ಪರಮಾತ್ಮ ಶ್ರೀಕೃಷ್ಣನಿಗೆ ಗೊತ್ತಾಗುತ್ತೆ. ಆಗ ಮತ್ತೊಂದು ಶ್ಲೋಕನ ಅವನು ಹೇಳಿ, ನೀನು ಅಂತಹ ಪಾಪಗಳನ್ನ ಮಾಡಿದ್ರೂ ಆ ಜ್ಞಾನ ಅನ್ನೋದು ಈಗ ನಿನ್ನನ್ನು ಒಂದು ತೆಪ್ಪ ಅಥವಾ ದೋಣಿಯಾಗಿ ನಿನ್ನನ್ನು ದಾಟಿಸತ್ತೆ ಅಂತ ಹೇಳಿದೆ. ಪಾಪ ಸಾಗರನ ನೀನು ದಾಟ್ತೀಯ, ಆದರೆ ನಿನಗೆ ಬಂದಿರೋ ಸಂಶಯ ಏನು ಅಂತಂದ್ರೆ ಆ ಜ್ಞಾನ ಅನ್ನೋದು ಪಾಪ ಸಾಗರನ ದಾಟಿಸುತ್ತೆ, ಆದರೆ ಕರ್ಮ ಫಲಗಳು ನನ್ನ ಅಂಟ್ಕೊಂಡಿರುತ್ತಲ್ಲ ಅದು ಹೇಗೆ ನಾಶ ಆಗತ್ತೆ? ಅದಕ್ಕೆ ಪರಮಾತ್ಮ ಮತ್ತೆ ಹೇಳ್ತಾನೆ, ಈ ಜ್ಞಾನ ಅನ್ನೋದು ಬರೀ ದೋಣಿ, ಹಡಗು, ತೆಪ್ಪ ಅಷ್ಟೇ ಅಲ್ಲ, ಅದೊಂದು ದೊಡ್ಡ ಅಗ್ನಿ, ಅದೊಂದು ದೊಡ್ಡ ಬೆಳಕು. ಆ ಅಗ್ನಿ, ಆ ಜ್ಞಾನ ಅಗ್ನಿ ನಿನ್ನ ಅಷ್ಟು ಪಾಪಗಳನ್ನ ಸುಟ್ಟು ಭಸ್ಮ ಮಾಡತ್ತೆ. ಸುಟ್ಟು ಭಸ್ಮ ಮಾಡತ್ತೆ ಅಂತಂದ್ರೆ ಅಗ್ನಿಗೆ ಬಿದ್ದ ಯಾವುದೇ ವಸ್ತುವಾಗಲಿ, ಅಗ್ನಿಗೆ ಬಿದ್ದ ಯಾವುದೇ ವಸ್ತು ಆ ಅಗ್ನಿನಲ್ಲಿ ಉರಿದು ಅದು ಪೂರ್ತಿ ಮುಗಿದ ಮೇಲೆ ಅದು ಬೂದಿಯಾಗೋದು ಬಿಟ್ಟು ಬೇರೆ ಇನ್ನೇನು ಅಲ್ಲಿ ಉಳಿಯೋದಿಲ್ಲ. ತನ್ನ ಆ ಜ್ವಾಲೆನಲ್ಲಿ ಅದು ಬೆಂದು ಬೂದಿ ಆದಮೇಲೆ ಅಲ್ಲಿ ಅಗ್ನಿನೂ ಇರೋದಿಲ್ಲ. ಆ ಅಗ್ನಿನ ಉರಿಯೋದಕ್ಕೆ ಇಂಧನದ ಥರ ಬಂದಿರುವಂತಹ ಒಂದು ವಸ್ತು ಕೂಡ ಅಲ್ಲಿ ಇರೋದಿಲ್ಲ. ಅಗ್ನಿನೂ ಇರೋದಿಲ್ಲ, ಆ ಅಗ್ನಿನ ಪ್ರಚೋದನೆಗೆ ಬಳಸಿದಂತಹ ಆ ಇಂಧನನೂ ಇರೋದಿಲ್ಲ. ಆ ಎರಡೂ ಇಲ್ಲದೆ ಇದ್ದಾಗ ಉಳ್ಕೊಂಡಿರೋದು ಕೇವಲ ಭಸ್ಮ. ಆ ಭಸ್ಮ ಅದನ್ನ ಶಾಂತ ಅಂತ ಹೇಳ್ತಾರೆ. ನಾವು ನೋಡ್ಬೋದು, ಒಂದು ಅಗ್ನಿ ಮುಗಿದ ಮೇಲೆ ಉಳ್ಕೊಳ್ಳುವಂತಹ ಒಂದು ಆ ಭಸ್ಮ ಮನಸ್ಸನ್ನ ಸಂಪೂರ್ಣ ಹತೋಟಿಗೆ ತಂದ್ಬಿಟ್ಟಿರುತ್ತೆ. ಇದನ್ನ ಹೇಗೆ ಅನುಭವ ಪಡ್ಕೋಬಹುದು ಅಂತಂದ್ರೆ, ಒಂದು ಸಾವು ನಡೆಯುತ್ತೆ. ಆ ಒಂದು ಸಾವು ನಡೆದಾಗ ಆ ದೇಹಕ್ಕೆ ಸಂಸ್ಕಾರ ಆಗಬೇಕು. ಆ ದೇಹಕ್ಕೆ ಸಂಸ್ಕಾರ ಆಗ್ಬೇಕಾದ್ರೆ ಆ ದೇಹನ ಚಿತೆಯಲ್ಲಿ ಇಡ್ತಾರೆ. ಚಿತೆಯಲ್ಲಿಟ್ಟು ಅಗ್ನಿ ಸ್ಪರ್ಶ ಮಾಡ್ತಾರೆ. ಮರಣಿಸಿದ ದೇಹ ಆ ಚಿತೆಯಲ್ಲಿರುತ್ತೆ, ಅಗ್ನಿ ಉರಿತಾ ಇರುತ್ತೆ. ಆ ಮನೆಯವರುಗಳಿಗೆಲ್ಲ ಇನ್ನೂ ಆ ಒಂದು ರೋದನ, ಆ ದುಃಖ ಅದು ಕಡಿಮೆ ಆಗಿರೋದಿಲ್ಲ. ಅಗ್ನಿನ ನೋಡಿ 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 ಅವರು ಇನ್ನೂ ಆವೇಶಕ್ಕೊಳಗಾಗಿ ಇನ್ನೂ ದುಃಖನ ಜಾಸ್ತಿನೇ ಮಾಡ್ಕೋತಾ ಇರ್ತಾರೆ. ಶವ ಸಂಸ್ಕಾರ ಪೂರ್ತಿ ಆದಮೇಲೆ ಅಲ್ಲಿ ಅಗ್ನಿ ಇರೋದಿಲ್ಲ.
ಚಿತೆ ಇರೋದಿಲ್ಲ, ಕಟ್ಟಿಗೆಗಳಿರೋದಿಲ್ಲ, ಆ ದೇಹ ಇರೋದಿಲ್ಲ, ಅಲ್ಲಿ ಏನು ಉಳಿಯೋದಿಲ್ಲ, ಕೇವಲ ಬೂದಿ ಮಾತ್ರ. ಆ ಬೂದಿ ಅಷ್ಟು ಒಂದು ಶಾಂತವಾಗೋಗಿರುತ್ತೆ. ಅಲ್ಲಿ ಇನ್ಯಾವ ಚೇತನನೂ ಇರೋದಿಲ್ಲ. ಯಾವ ಚೇತನ ಅನ್ನೋದು ಇದ್ದಾಗ ಅಲ್ಲಿ ಒಂದು ಚಟುವಟಿಕೆಗಳು ನಡೆಯುತ್ತೆ. ಚಟುವಟಿಕೆಗಳು ನಡಿಬೇಕಾದ್ರೆ ಆ ಒಂದು ಚೇತನ ಇರಬೇಕು. ಆ ಚೇತನನೇ ಇಲ್ಲದೆ ಇರೋಷ್ಟು ಪ್ರಖರವಾದ ಮೌನ ಅಲ್ಲಿ ಆ ಬೂದಿ ನಮಗೆ ತೋರಿಸುತ್ತೆ. ಸೊ ಆ ಬೂದಿ ಒಂದು ಶಾಂತವಾಗಿ ಮಾಡಿಬಿಡುತ್ತೆ ನಮ್ಮನ್ನ. ಈ ರೀತಿ ಪರಮಾತ್ಮ ಹೇಳ್ತಾನೆ, ಈ ಜ್ಞಾನಾಗ್ನಿ ಅನ್ನೋದು ನಿನ್ನ ಸರ್ವ ಕರ್ಮಗಳನ್ನ ಸುಟ್ಟು ಭಸ್ಮ ಮಾಡತ್ತೆ ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. ಮುಂದಿನ ಶ್ಲೋಕನ ಮುಂದಿನ ವಾರದಲ್ಲಿ ತಿಳ್ಕೊಳ್ಳೋಣ. ನನಗೆ ಅನಿವಾರ್ಯ ಕೆಲಸ ಇರೋದ್ರಿಂದ ನಾನು ಚೆನ್ನೈಗೆ ಹೋಗಬೇಕು. ಒಂದು 10 ನಿಮಿಷ ಇವತ್ತು ಮುಂಚೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನನಗೆ ಪರ್ಮಿಷನ್. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನಗರ್ಪಿತ.